ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತೀ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಒಂದು ವಿಶಿಷ್ಟ ಅನಾವರಣಕ್ಕೆ ನಾವೆಲ್ಲ ಸಾಕ್ಷಿಯಾದೆವು. ಒಬ್ಬ ಕಾರ್ಯಕರ್ತನ ಅನಾವರಣ. ವೈದ್ಯ ಶ್ಯಾಮ್ ಸುಂದರ್. ಆತನ ವಿಶೇಷ ಬೇಡಿದ್ದು ಗೋವಿಗಾಗಿ ಬೇಡಿದ್ದು, ಗುರುವಿಗಾಗಿ ಬೇಡಿದ್ದು, ಒಂದು ಸತ್ಕಾರ್ಯಕ್ಕಾಗಿ ಬೇಡಿದ್ದು. ನೋಡಿ, ಆ ಬೇಡಿದ್ದು ಅನ್ನೋದಕ್ಕೆ ಹಿಂದುಗಡೆ ಎರಡು ಶಬ್ದಗಳು ಸೇರಿದರೆ, ಒಂದು ಶಬ್ದ ಸೇರಿದರೆ ಅದರ ತೂಕ ತುಂಬ ಜಾಸ್ತಿ ಆಯಿತು. ಇಲ್ಲದಿದ್ದರೆ ಭಿಕ್ಷುಕ, ಬೇಡುವವನು, ಯಾಚನೆ ಇವೆಲ್ಲ ತುಂಬ ಹಗುರವಾಗಿ ನೋಡುವಂಥದ್ದು, ತುಂಬ ಕಷ್ಟ ಬಂದಾಗ ಮಾಡುವಂಥ ಕಾರ್ಯಗಳು. ಆದರೆ ಚೆನ್ನಾಗಿದ್ದಾಗಲೂ ಮಾಡಬಹುದು. ಒಬ್ಬ ಶ್ರೀಮಂತನೂ ಬೇಡಬಹುದು. ಶ್ಯಾಮಸುಂದರನಂಥ ಒಬ್ಬ ವೈದ್ಯ, ಪ್ರಖ್ಯಾತ ವೈದ್ಯ, ಆತನು ಕೂಡ ಜೋಳಿಗೆ ಹೆಗಲಿಗೆ ಹಾಕಿ ಬೇಡಬಹುದು ಅಂತ. ಆದರೆ ಅಂಥವರು ಬೇಡುವಾಗ, ಅಂಥ ಕಾರ್ಯಕ್ಕಾಗಿ ಬೇಡುವಾಗ ತುಂಬ ಔಚಿತ್ಯ ಬಂತು, ತುಂಬ ಅರ್ಥ ಬಂತು ಅಂತ. ನೋಡಿ, ಜಾತಕದ ಜ್ಯೋತಿಷದ ಪಾಠ ನಡೀತಾ ಇರುವಂಥದ್ದು. ಈಗ ನಮಗೆ ಬೇಡುವ ಯೋಗ ಇದೆ ಅಂತ ಅಂದ್ಕೊಳ್ಳಿ. ಜಾತಕದಲ್ಲಿ ಬೇಡುವ ಯೋಗ ಇದೆ. ಅದು ತುಂಬ ಒಳ್ಳೆ ರೀತಿಯಿಂದ ಆ ಯೋಗ ನಮ್ಮ ಜೀವನದಲ್ಲಿ ಬರಬೇಕು. ಅದು ಹೇಗೆ ಬರೋದು? ಹೀಗೆ ಬರಬೇಕು, ಅದು ಅಂತ, ಈ ತರಹ ಬರಬೇಕು ಅಂತ. ನಾವು ಇತ್ತೀಚೆಗೆ ಒಂದು ಉದಾಹರಣೆ ಕೊಟ್ಟಿದ್ದು ನಿಮ್ಮ ಜೊತೆಗೆ ಮಾತನಾಡುವಾಗ. ಈಗ 7.5 7 ಶನಿ, 7 ಶನಿ ನಡೆಯುವಾಗ, ಶನಿ ಅಂದರೆ ಸ್ವಲ್ಪ ವೈರಾಗ್ಯಕಾರಕ. ಮನೆಯವರಿಂದ ದೂರ ಮಾಡ್ತಾನೆ. ಶನಿಯ ಸ್ವಭಾವ. ಇಲ್ಲ, ಮನೆ ಒಳಗೆ ಕಲಹಗಳು ನಡೀತವೆ, ದೂರ ಆಗ್ತಾರೆ, ಒಟ್ಟಿಗೆ ಇದು ದೂರ ಆಗ್ತಾರೆ, ಅಂಥದ್ದು ನಡೀತದೆ. ಅಥವಾ ಮನೆ ಬಿಟ್ಟು ಹೊರಟು ಹೋಗುವ ಸಂದರ್ಭಗಳು ಕೂಡ ಬರ್ಬೋದು. ಈ ನಮಗೆ ಜನ್ಮಶನಿ ಇದ್ದಾಗ, ನಮ್ಮ ರಾಶಿಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾಗ ಆ ಯೋಗ ನಮಗೂ ಬಂತು. ಹೇಗೆ ಬಂತು ಅಂದರೆ, ಮನೆ ಬಿಟ್ಟು ಮಠಕ್ಕೆ ಬಂದು ಒಂದು ಸನ್ಯಾಸ ಸ್ವೀಕಾರ ಮಾಡಿದವು. ಈ ಶನಿಯ ಪ್ರಭಾವ ಒಂದು ವೇಳೆ ಒಳ್ಳೆಯ ರೀತಿ ಬರೋದಾದ್ರೆ ಹೇಗೆ ಬರ್ಬೋದು? ಮನೆ ಬಿಡುವಂಥದ್ದು. ಈಗ ಸಾಮಾನ್ಯವಾಗಿ ಮನೆ ಬಿಡೋದು ಅಂದರೆ ಒಳ್ಳೆಯ ಅರ್ಥ ಬರ್ತದೆ. ಅದಕ್ಕೆ ಮನೆ ಬಿಡುವ ಪರಿಸ್ಥಿತಿ ಬಂತು, ಮನೆಯವರಿಂದ ದೂರ ಆಗುವ ಪರಿಸ್ಥಿತಿ ಬಂತು ಅಂದರೆ ಒಳ್ಳೆಯ ಅರ್ಥ ಬರ್ತದೆ. ಅದಕ್ಕೆ ಅಂದರೆ ಬರೋದಿಲ್ಲ. ಅದು ಬರಬಹುದು ಯಾವಾಗ ಅಂದರೆ, ಒಂದು ಸತ್ಕಾರ್ಯಕ್ಕಾಗಿ, ಒಂದು ಒಳ್ಳೆಯದಕ್ಕೋಸ್ಕರವಾಗಿ ನಡೆದಾಗ ಅದಕ್ಕೊಂದು ಔಚಿತ್ಯ ಅರ್ಥ ಬರ್ತದೆ. ನೋಡಿ, ರಾಮನು ಮನೆ ಬಿಟ್ಟು ಕಾಡಿಗೆ ಹೋದ. ಎಷ್ಟು ಗಂಭೀರವಾದ ಅರ್ಥ ಇದೆ. ಬಹುಶಃ ಅವನಿಗೂ 7 ಶನಿ ಇದ್ದಿರ್ಬೋದು ಆ ಸಮಯದಲ್ಲಿ. ಅವನು ಕಾಡಿಗೆ ಹೋಗ್ತಾನೆ. ರಾಮ ಎಲ್ಲರಿಂದ ದೂರ ಆಗ್ತಾನೆ. ತಂದೆ, ತಾಯಿ, ಸ್ನೇಹಿತರು, ಬಂಧುಗಳು ಎಲ್ಲರಿಂದ ದೂರವಾಗಿ ವನವಾಸ ಮಾಡ್ತಾನೆ. ಆದರೆ ಎಷ್ಟು ಗಂಭೀರವಾದ ಅರ್ಥ ಇದೆ, ಔಚಿತ್ಯ ಇದೆ ಅದಕ್ಕೆ. ನಾವು ಇವತ್ತು ಅದನ್ನು ಅನುಸಂಧಾನ ಮಾಡ್ತೇವೆ. ರಾಮ ಕಾಡಿಗೆ ಹೋಗಿದ್ದು ಅಂತ ರಾಮಾಯಣ ಅಂತ ಹೆಸರು ಕೊಟ್ಟು ಆ ಗ್ರಂಥವನ್ನು ಪೂಜೆ ಮಾಡ್ತೇವೆ ನಾವು. ಅಂದರೆ ಮೇಲ್ನೋಟಕ್ಕೆ ದುರ್ಯೋಗ ಅಂತ ಅನಿಸುವಂಥದ್ದು ದೈವಾನುಗ್ರಹ ಇದ್ದಾಗ ತುಂಬ ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬರೋಕ್ಕೆ ಸಾಧ್ಯ ಇದೆ. ಅದು
ಅಷ್ಟೇ ಅರ್ಥ ಅದಕ್ಕೆ. ಒಳ್ಳೆ ರೀತಿಯಿಂದ ಬರ್ಬೋದು ಅದು. ಇದನ್ನು ಬೇರೆ ರೀತಿ ಹೇಳೋದುಂಟು. ಸ್ವಪ್ನದಲ್ಲಿ ರಾಜನಾಗುವ ಸಂದರ್ಭ ಅಂತ. ಸ್ವಪ್ನದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆದಂತೆ ಅಥವಾ ರಾಜನಾದಂತೆ ಮತ್ತೇನೋ ಆದಂತೆ. ಏನದು ಅಂದರೆ ಯೋಗ ಇದೆ ಜಾತಕದಲ್ಲಿ, ತುಂಬ ದುರ್ಬಲ ಅದು ಅಂತ. ಯೋಗಕ್ಕೆ ಬಲ ಇಲ್ಲ ಅಂತ. ಅದು ಬರಬೇಕಾಗಿದೆ ಜೀವನದಲ್ಲಿ. ಅದು ಹೇಗೆ ಬರ್ತದೆ ಅಂದರೆ ಕನಸಲ್ಲಿ ಬಂದು ಹೋಗ್ತದೆ ಅದು ಅಂತ. ಹೀಗೂ ಆಗೋದುಂಟು ಅಂತ. ಆದರೆ ಈ ಶ್ಯಾಮಸುಂದರ ಉದಾಹರಣೆ ತುಂಬ ಉದಾತ್ತವಾಗಿರ್ತಕ್ಕಂಥ ಉದಾಹರಣೆ. ಯಾರೂ ಅವನಿಗೆ ತಾಕೀತು ಮಾಡಿಲ್ಲ, ನೀನು ಇಂತಿಷ್ಟು ಮನೆಯನ್ನು ಬೇಡಿ ಗೋಶಾಲೆಗೆ ದ್ರವ್ಯವನ್ನು ತರಬೇಕು ಅಂತ ಯಾರೂ ಅವನಿಗೆ ತಾಕೀತು ಮಾಡಿಲ್ಲ. ಅದು ಸ್ವಯಂ ಪ್ರೇರಣೆ, ಅದು ಸ್ವೇಚ್ಛೆ ಅದು ಅಂತ. ಹಾಗಾಗಿ ಅನೇಕ ವರ್ಷಗಳಿಂದ ಈ ಕಾಯಕವನ್ನು ಮಾಡ್ತಾ ಮಾಡ್ತಾ ನಮ್ಮ ಮಾಲೂರು ಗೋಶಾಲೆ ಮತ್ತು ಅಲ್ಲಿರ್ತಕ್ಕಂಥ ಸಿದ್ಧಾಂಜನೇಯ ದೇವಸ್ಥಾನಗಳ ಇಡೀ ವ್ಯವಸ್ಥೆಯ ಬೆನ್ನೆಲುಬಾಗಿ ಒಂದು ವ್ಯಕ್ತಿ ನಿಂತರೆ ಅದು ಎಷ್ಟು ವಿಶೇಷ ಆಯಿತು ನೋಡಿ ಅಂತ. ಹಾಗಾಗಿ ಆತನನ್ನು ಮತ್ತು ಆತನ ಕುಟುಂಬವನ್ನು ಈ ಸಮಯದಲ್ಲಿ ವಿಶೇಷವಾಗಿ ಆಶೀರ್ವದಿಸ್ತೇವೆ. ಗೋಮಾತೆಯ ಪೂರ್ಣಾಶೀರ್ವಾದ ಆತನಿಗಿರಲಿ. ಯಾರು ಗೋವಿಗೆ ವೃತ್ತಿ ಕಲ್ಪನೆ ಮಾಡ್ತಾನೋ ಅವನಿಗೆ ನರಕ ಇಲ್ಲ. ವೃತ್ತಿ ಕಲ್ಪನೆ ಮಾಡೋದಂದ್ರೆ ಏನು? ಗೋವಿಗೆ ಮೇವು ಬೇಕು, ಗೋವಿಗೆ ಹಿಂಡಿ ಬೇಕು, ನೀರು ಬೇಕು, ಆ ಜೀವನಕ್ಕೆ ಏನು ಬೇಕೋ ಅಂಥದ್ದು, ಗೋವು ಬದುಕಿರ್ಲಿಕ್ಕೆ ಏನು ಬೇಕೋ ಅಂಥದ್ದನ್ನು ಯಾರು ಕಲ್ಪನೆ ಮಾಡ್ತಾನೋ, ವೃತ್ತಿಯನ್ನು ಇರುವಿಕೆ ಅಂತ ಅಂಥದ್ದನ್ನು ಯಾರು ಕಲ್ಪನೆ ಮಾಡ್ತಾನೋ ಅವನಿಗೆ ಬೈತರಣಿ ನದಿಯ ದರ್ಶನ ಇಲ್ಲ, ಅವನಿಗೆ ಯಮದೂತರ ದರ್ಶನ ಇಲ್ಲ, ಅವನಿಗೆ ಬದುಕಿನ ನಂತರ ಭಯಂಕರವಾದ ದುಃಖಾನುಭೂತಿಗಳಿಲ್ಲ ಅಂತ. ಆ ಸಾಲಲ್ಲಿ ಇವತ್ತು ನಮ್ಮ ಶ್ಯಾಮಸುಂದರ ಬಂದಿದ್ದನ್ನು ನಾವು ಈ ಸಮಯದಲ್ಲಿ ಗುರುತಿಸ್ತೇವೆ. ಆತ ಬಂದಿರೋದು ಮಾತ್ರ ಅಲ್ಲ, ಎಷ್ಟೋ ಮಂದಿಯನ್ನು ಆ ದಾರಿಗೆ ಆತ ಕರ್ಕೊಂಡು ಹೋದಂತೆ ಆಯಿತು ಅಂತ. ಈ 900 ಮಂದಿ 1000 ಮಂದಿಗೋ ನರಕ ಬಾರದ ದಾರಿಯನ್ನು ತೋರದಂತೆ ಆಯಿತು ಅಂತ, ಪುಣ್ಯದ ದಾರಿಯನ್ನು ತೋರದಂತೆ ಆಯಿತು. ಆತನನ್ನು ವಿಶೇಷವಾಗಿ ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತೇವೆ. ಅಲ್ಲಿಂದ ಜ್ಯೋತಿಷದ ಪಾಠಕ್ಕೆ ಮುಂದುವರಿಯುವಾಗ ಒಂದು 2-3 ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಟ್ಟು ಪಾಠಕ್ಕೆ ಬರೋಣ ಅಂತ ಅಂದ್ಕೊಂಡು. ಮೊದಲ ಪ್ರಶ್ನೆ ಈ ರಾಮನ ಜಾತಕದ ಕುರಿತಾಗಿ ಬಂದಿರುವಂಥದ್ದು. ಕ್ಷಮಿಸಿ ಗುರುಗಳೇ, ಅವ್ರು ಹೇಳಿದ್ದು ಪ್ರಶ್ನೆ ಕೇಳುವರು. ಕ್ಷಮಿಸಿ ಗುರುಗಳೇ, ತಾರೀಕು 24/8/2024 ತೋರಿಸಿದ ರಾಮನ ಜಾತಕದಲ್ಲಿ ಬುಧಗ್ರಹವಿಲ್ಲ. ತಾರೀಕು 24/8/2024 ತೋರಿಸಿದ ರಾಮನ ಜಾತಕದಲ್ಲಿ ಬುಧಗ್ರಹ ಇಲ್ಲ. ಅವ್ರಿಗೆ ನಾವು ಕೊಡುವ ಮೊದಲನೇ ಉತ್ತರ, ಯಾವತ್ತು ತೋರಿಸಿದ ಜಾತಕದಲ್ಲಿಯೂ ಬುಧಗ್ರಹ ಇರಲಿಲ್ಲ ಅಂತ. ಆ ದಿನ ಮಾತ್ರ ಅಲ್ಲ, ಈವರೆಗೆ ರಾಮನ ಜಾತಕವನ್ನು ಯಾವಾಗ ತೋರಿಸಾಗಲೂ ಕೂಡ ಆ ಜಾತಕದಲ್ಲಿ ಬುಧಗ್ರಹ ಇರಲಿಲ್ಲ. ಹಾಗಾದರೆ ರಾಮನ ಕಾಲದಲ್ಲಿ ಬುಧಗ್ರಹವೇ ಇಲ್ಲವ ಅಂದರೆ ಬುಧಗ್ರಹ ಇತ್ತು, ಇದೆ, ಅದು ಇರುವಂಥದ್ದು ಯಾವಾಗಲೂ. ಮತ್ತು ರಾಮನನ್ನು ಸೂಚಿಸುವ ಗ್ರಹ ಅದು. ಈಗಿನ ಈ ಸಮಯದಲ್ಲಿ ನಾವೇನಾದರೂ ಒಂದು ಪ್ರಶ್ನೆ ಚಿಂತನೆ ಮಾಡಿದರೆ, ರಾಮನನ್ನು ಚಿಂತನೆ ಮಾಡೋದಾದರೆ ಬುಧನ ಮೂಲಕ ಚಿಂತನೆ ಮಾಡಬೇಕು. ಈ ಮಕ್ಕಳಿಗೆ ಗೊತ್ತಿದೆ ಅಲ್ವಾ? ಅವತಾರ ವಿಷ್ಣುವನ್ನು ಯಾವುದನ್ನು ಚಿಂತನೆ ಮಾಡಬೇಕು? ಮಹಾವಿಷ್ಣುವನ್ನು ಗುರುವಿಂದ ಚಿಂತನೆ ಮಾಡಬೇಕು. ಅವತಾರ ವಿಷ್ಣುವನ್ನು ಬುಧನಿಂದ ಚಿಂತನೆ ಮಾಡಬೇಕು. ಆ ಗ್ರಹವೇ ಇರಲಿಲ್ಲವ ಆ ಕಾಲದಲ್ಲಿ ಅಂದರೆ ಖಂಡಿತ ಇತ್ತಪ್ಪ, ಖಂಡಿತ ಇತ್ತು. ಬುಧನ ಪ್ರಸ್ತಾಪ ರಾಮಾಯಣದಲ್ಲಿ ಬೇರೆ ಬೇರೆ ಕಡೆ ಬಂದಿದೆ, ಬುಧನ ಪ್ರಸ್ತಾಪ ಇದೆ. ಆದರೆ ಬುಧ ಗ್ರಹವನ್ನು ಯಾಕೆ ತೋರಿಸಲಿಲ್ಲ? ರಾಹುಕೇತುನೂ ತೋರಿಸಿಲ್ಲ, ಮಾಂದಿಯನ್ನು ತೋರಿಸಿಲ್ಲ. ಈ ಕುಂಡಲಿಯಲ್ಲಿ ಯಾಕೆ ತೋರಿಸಲಿಲ್ಲ ಅಂದರೆ ಉದ್ದೇಶಪೂರ್ವಕ ತೋರಿಸಲಿಲ್ಲ ಅಂತ. ಅದು ಬೈ ಮಿಸ್ಟೇಕ್ ಆಗಿರೋದಿಲ್ಲ. ಈ ಮುಂದಿನ ಪಾಠದಲ್ಲೂ ತೋರಿಸೋದಿಲ್ಲ ನಾವು ಅದನ್ನು ಸದ್ಯದಲ್ಲಿ. ಯಾತಕ್ಕೆ ಅಂದರೆ ವಾಲ್ಮೀಕಿಗಳು ರಾಮನ ಜಾತಕದ 6 ಗ್ರಹಗಳ ಕರಾರುವಾಕ್ಕಾದ ಸ್ಥಿತಿಯನ್ನು ಹೇಳ್ತಾರೆ ಅಂತ. ಅವರು ತುಂಬ ವಿಚಿತ್ರವಾಗಿ ಹೇಳ್ತಾರೆ ಅದನ್ನು. ಅವರು 6 ಗ್ರಹಗಳ ಹೆಸರು ಹೇಳೋದಿಲ್ಲ, ಗುರು ಚಂದ್ರನ ಹೆಸರು ಹೇಳ್ತಾರೆ ಅಷ್ಟೇ. ಇನ್ನು 5 ಗ್ರಹಗಳು ಪರಮೋಚ್ಚ ಅಂತ ಹೇಳ್ತಾರೆ ಅವರು, ಮುಗೀತು. ಆದರೆ ಅದು ಅದೇ ಆಗಿರಬೇಕು, ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ 6 ಗ್ರಹಗಳ ಸ್ಥಿತಿ ಗೊತ್ತಾಗ್ತದೆ ನಮಗೆ. ಅದು ಸೂರ್ಯ, ಚಂದ್ರನನ್ನು ಬಾಯ್ಬಿಟ್ಟೆ ಹೇಳಿದ್ದಾರೆ ಅವರು. ಆಮೇಲೆ ಮಂಗಲ, ಬುಧ,
ಗುರುವನ್ನು ಬಾಯಿಬಿಟ್ಟೆ ಹೇಳಿದ್ದಾರೆ ಎಲ್ಲಿದ್ದಾನೆ ಗುರು ಅಂತ. ಶುಕ್ರ, ಶನಿ, ಆದರೆ ಬುಧ ಮಾತ್ರ ಗೊತ್ತಾಗೋದು. ಬುಧನ ಬಗ್ಗೆ ಮಾತ್ರ ಬಾಯಿಬಿಟ್ಟು ಹೇಳಿಲ್ಲ ಅಂತ, ಅವನು ಎಲ್ಲಿದ್ದಾನೆ ಅಂತ ಹೇಳಿಲ್ಲ ಅಂತ. ಹಾಗಾಗಿ ಆಮೇಲೆ ಬೇರೆ ಬೇರೆ ಗ್ರಂಥಗಳು ಇಲ್ಲಿದ್ದಾನೆ ಬುಧ, ಅಲ್ಲಿದ್ದಾನೆ ಬುಧ ಅಂತ ಅದಕ್ಕೆಲ್ಲ ರಾಮನ ಜಾತಕದ ಬಗ್ಗೆ ಬೇರೆ ಬೇರೆ ರೀತಿಯ ಉಲ್ಲೇಖಗಳು ಬಂದಿದ್ದಾವೆ. ಅದ ನಂತರ ಕೆಲವರು ಮೀನದಲ್ಲಿ, ಕೆಲವರು ಮೇಷದಲ್ಲಿ, ಕೆಲವರು ವೃಷಭದಲ್ಲಿ ಕಲ್ಪನೆ ಮಾಡಿದ್ದಾರೆ. ಆದರೆ ಅಥೆಂಟಿಕ್ ವಾಲ್ಮೀಕಿ ರಾಮಾಯಣದ ಉಲ್ಲೇಖ ಬುಧನ ಬಗ್ಗೆ ನಿರ್ದಿಷ್ಟವಾಗಿಲ್ಲದೆ ಇರೋದ್ರಿಂದ ನಾವು ಅದನ್ನು ತೋರ್ಸೋಕ್ಕೆ ಹೋಗಿಲ್ಲ. ಹಾಗಂತ ನಮಗೊಂದು ಅಂದಾಜು ಇಲ್ಲ ಅಂತಲ್ಲ ಬುಧನ ಬಗ್ಗೆ ಎಲ್ಲಿರಬಹುದು ಅಂತ. ಅದು ಫಲದ ಮೂಲಕ ಅಂದಾಜು ಸಿಗುವಂಥದ್ದು. ಈ ರಾಮಾಯಣ ನೋಡಿದರೆ ಗೊತ್ತಾಗ್ತದೆ ಸುಮಾರು ಎಲ್ಲಿರ್ಬೋದು ಅಂತ ಗೊತ್ತಾಗ್ತದೆ. ಫಲಕ್ಕಿಂತ ಮೊದಲು ಜ್ಯೋತಿಷದ ಲೆಕ್ಕಾಚಾರ ದೃಷ್ಟಿಯಿಂದ ಕೂಡ ಗೊತ್ತಾಗತ್ತೆ. ಬುಧ ರವಿಯ ಹತ್ತಿರ ಇರಬೇಕು, ರವಿಯಿಂದ ದೂರ ಇರಲಿಕ್ಕಿಲ್ಲ. ತೃತೀಯ ಭಾವನೆ ಕಥಂ ಅಂತ ಒಂದು ಉಕ್ತಿಯೇ ಇದೆ ಅಂತ. ಈ ಬುಧನಾಗಲಿ ಶುಕ್ರನಾಗಲಿ ರವಿಯಿಂದ ಮೂರನೇ ಮನೆಯಲ್ಲಿರೋಕ್ಕೆ ಸಾಧ್ಯ ಇಲ್ವಂತವ್ರು. ರವಿ ಇರೋ ಮನೆಯಲ್ಲೇ ಇರಬೇಕು ಅವರು. ಮುಂದಿನ ಮನೇಲಿ ಇರ್ಬೋದು, ಹಿಂದಿನ ಮನೇಲಿ ಇರ್ಬೋದು, ಆದರೆ ಮೂರನೇ ಮನೆ, ರವಿ ಇರೋ ಮನೆಯಿಂದ ಮೂರನೇ ಮನೆಗೆ ಹೋಗೋದಿಲ್ಲ ಅಂತ. ಯಾಕೆಂದರೆ ಒಟ್ಟಿಗೆ ಸಂಚಾರ ಮಾಡ್ತಕ್ಕಂಥ ಗ್ರಹಗಳು ಮೂರು ಕೂಡ, ರವಿ, ಬುಧ, ಶುಕ್ರ. ರವಿಯ ಜೊತೆಗೆ ಇರ್ತವೆ ಈ ಬುಧ ಶುಕ್ರ ಎರಡು ಗ್ರಹಗಳು ಕೂಡ. ಹಾಗಾಗಿ ಅವನು ಇದ್ದರೆ ಎಲ್ಲಿರಬೇಕು ಅಂದರೆ ರವಿ ಜೊತೆಗೆ ಮೇಷದಲ್ಲಿರಬೇಕು ಬುಧ, ಇಲ್ಲ ರವಿ ಹಿಂದೆ ಮೀನದಲ್ಲಿ ಶುಕ್ರನ ಜೊತೆಗಿರಬೇಕು, ಇಲ್ಲ ರವಿಯ ಮುಂದೆ ವೃಷಭ ರಾಶಿಯಲ್ಲಿ ಬರೀ ಒಂದು ನಕ್ಷತ್ರ ಚಿಹ್ನೆ ಇದೆ, ರಾಶಿ ಶುದ್ಧ ಇದೆ ಈಗ ಅಲ್ಲಿರಬೇಕು. ಈ ಮೂರು ಮನೆ ಬಿಟ್ಟು ಬೇರೆ ಕಡೆ ಇರೋದಕ್ಕೆ ಗಣಿತ ಇಲ್ಲ, ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮೂರು ಮನೆಯಲ್ಲಿ ಎಲ್ಲಿ ಅನ್ನೋದನ್ನು ನಾವು ಅಂದಾಜು ಮಾಡಬೇಕಾಗಿದೆ. ಅದನ್ನು ಅಧ್ಯಯನ ಮಾಡಿ ತೀರ್ಮಾನ ಮಾಡಬೇಕು, ಇಂಥಲ್ಲೇ ಇರಬೇಕು ಅಂತ. ಬಂದಿದೆ, ಬೇರೆ ಬೇರೆ ಗ್ರಂಥಗಳಲ್ಲಿ ಉಲ್ಲೇಖ ಬಂದಿದೆ, ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಅಂತ. ಆ ಕಾರಣಕ್ಕೆ ನಾವು ಅದನ್ನು ತೋರಿಸಿಲ್ಲ. ರಾಹುಕೇತುಗಳದ್ದು ಕೂಡ ಅಲ್ಲಿ ಉಲ್ಲೇಖ ಮಾಡಿಲ್ಲ. ಹಾಗಂತ ಅವ್ರ ಬಗ್ಗೆ ರಾಮಾಯಣದಲ್ಲಿ ಬೇರೆ ಕಡೆ ಉಲ್ಲೇಖ ಇದೆ, ಆ ಗ್ರಹಗಳೇ ಇರಲಿಲ್ಲ ಅಂತಲ್ಲ. ಆದರೆ ರಾಮನ ಜಾತಕದ ಬಗ್ಗೆ ಹೇಳುವಾಗ ಅವರಿಷ್ಟೇ ಹೇಳಿದ್ದು ಅಂತ. ಸ್ವಚ್ಛ ಸಂಸ್ಥೆಯೇಷು ಪಂಚಸು ಗ್ರಹೇಶು, 5 ಗ್ರಹಗಳು ತಮ್ಮ ಉಚ್ಚಾವಸ್ಥೆಯಲ್ಲಿರಲು ಅಂತ. ಅದು 5 ಗ್ರಹ ಯಾವುದು ಅಂತ ತೀರ್ಮಾನ ಆಗೋದು ಹೇಗೆ? ಗುರು ಬಂಧನವರು ಹೇಳಿಬಿಟ್ಟಿದ್ದಾರೆ. ವಾಕ್ಪಥ ಬಿಂದುನಾ ಸಹ ಪ್ರೋದ್ಯಮಾನೇ, ಕರ್ಕಟಕ ಲಗ್ನದಲ್ಲಿ ಗುರು ಚಂದ್ರರು ಒಟ್ಟಿಗೆ ಒದಿ ಆಗ್ತಾ ಇದ್ರು. ಗುರುವಿನ ಬಗ್ಗೆ ಹೇಳಿಬಿಟ್ಟಿದ್ದಾರೆ. ಚಂದ್ರನ ಬಗ್ಗೆನೂ ಹೇಳಿದ್ದಾರೆ. ಚಂದ್ರ ಉಚ್ಚ ಅಲ್ಲ, ಯಾಕೆಂದರೆ ಚಂದ್ರ ಕರ್ಕಟದಲ್ಲಿದ್ದಾನೆ ಅಂತ ಹೇಳಿಬಿಟ್ಟಿದ್ದಾರೆ. ಕರ್ಕಟಕ ಚಂದ್ರನಿಗೆ ಉಚ್ಚ ರಾಶಿ ಅಲ್ಲ, ಸ್ವಕ್ಷೇತ್ರ ಅದು. ಹಾಗಾಗಿ 2 ಗ್ರಹಗಳದ್ದು ಒಂದು ಹೌದು ಒಂದಲ್ಲ ತೀರ್ಮಾನ ಆಗಿಬಿಡ್ತು. ಇನ್ನು 4 ಗ್ರಹಗಳು ಉಚ್ಚಾಗಬೇಕು. 4 ಗ್ರಹಗಳು ಉಚ್ಚಾಗಬೇಕು ಅಂದರೆ ಅದರಲ್ಲಿ ಒಂದು ನಮ್ಗೆ ಗೊತ್ತಾಗತ್ತೆ. ಹೇಗೆ ಗೊತ್ತಾಗತ್ತೆ ಅಂದರೆ ವಸಂತ ಋತು, ಅದು ಚೈತ್ರ ಮಾಸ ವಸಂತ ಋತು, ಅದೇ ಏಪ್ರಿಲ್ ಮೇ ಮಾರ್ಚ್ ಏಪ್ರಿಲ್ ಸಮಯ ಅದು. ಆಗ ಸೂರ್ಯ ಉಚ್ಚಾಗ್ತಾನೆ ಆ ಸಮಯದಲ್ಲಿ. ಪ್ರತಿ ವರ್ಷವೂ ಕೂಡ ಇದೆ ವಿಷು ಬರ್ತದಲ್ಲ ಆ ಸಮಯದಲ್ಲಿ. ಆಗ ವಿಷು ಅಂದ್ರೇನು, ಅಲ್ಲಿಂದ ಸೂರ್ಯ ಉಚ್ಚಾಗುವಂಥದ್ದು. ಒಂದು ತಿಂಗಳು ಅವನು ಉಚ್ಚಾಗ್ತಾನೆ ಅಂತ. ಹಾಗಾಗಿ ಸೂರ್ಯ ಉಚ್ಚ ಅನ್ನುವಂಥದ್ದು ಆ ಚೈತ್ರ ಮಾಸ ಮತ್ತು ವಸಂತ ಋತು, ಅದರಿಂದ ಗೊತ್ತಾಗತ್ತೆ. ಇನ್ಯಾರಪ್ಪ ಅಂದರೆ ಸೂರ್ಯನ ಜೊತೆಗೆ ಶುಕ್ರ ಇರಬೇಕು. ಶುಕ್ರಂಗಲ್ಲೇ ಉಚ್ಚ ಕ್ಷೇತ್ರ ಇದೆ ಪಕ್ಕದಲ್ಲೇ ಮೀನದಲ್ಲಿ, ಅವನು ಉಚ್ಚಾಗಬೇಕು. ಇನ್ಯಾರು ಉಳಿದ್ರು ಅಂದರೆ ಉಳಿದವರು ಬುಧ ಉಳಿದ, ಶನಿ ಉಳಿದ, ಮಂಗಲ ಉಳಿದ. ಅಲ್ಲಿ ಬುಧ ಉಚ್ಚಾಗಲಿಕ್ಕೆ ಅವಕಾಶ ಇಲ್ಲ. ಯಾಕಿಲ್ಲ ಅಂದರೆ ಬುಧನ ಉಚ್ಚ ಕ್ಷೇತ್ರ ಕನ್ಯಾ, ಅದು ತುಂಬ ದೂರ ಇದೆ. ಅಷ್ಟು ದೂರ ಹೋಗಕ್ಕೆ ಸಾಧ್ಯವೇ ಇಲ್ಲ. ಅವನು ಸೂರ್ಯನ ಅಕ್ಕಪಕ್ಕ ಇರಬೇಕು, ಕನ್ಯಾ ತುಂಬ ದೂರ ಇದೆ. ಹಾಗೆ ಬುಧ ರೂಲ್ಡ್ ಔಟ್. ಇನ್ನೆರಡು ಬೇಕೇ ಬೇಕು. 2 ಯಾವುದು ಅಂದರೆ ಶನಿ ಮತ್ತು ಮಂಗಲ, ಉಳಿಯೋದೇ 2. ಹಾಗೆ ಇದಿಷ್ಟು ನಿರ್ಧಾರ ಇದು. ಈ 5 ಗ್ರಹಗಳು ಮತ್ತು ಚಂದ್ರ, ಸೂರ್ಯ ಮಂಗಲ ಗುರು ಶುಕ್ರ ಶನಿ, ಈ 5 ಗ್ರಹಗಳು ಮತ್ತು ಚಂದ್ರ, ಇದಿಷ್ಟು ಗ್ರಹಗಳ ಸ್ಥಾನ ಪಕ್ಕ, ಅದು ಇಂಥಲ್ಲೇ ಅಂತ ನಿರ್ದಿಷ್ಟ ಅಂತ. ಪರಮೋಚ್ಚ ಆಗಬೇಕು, ಎಂಥಲ್ಲೇ ಪರಮೋಚ್ಚ ಆಗಬೇಕು ಅಂತ ನೇಮ ಇದೆ, ಅಲ್ಲೇ ಇರಬೇಕು ಅವರು ಅಂತ. ಚಂದ್ರನದ್ದು ಕೂಡ ನಿರ್ದಿಷ್ಟ. ಆದರೆ ಬುಧನದ್ದು ಹಾಗೆ ನಿರ್ದಿಷ್ಟ ಇಲ್ಲ, ಅಂದಾಜಿದೆ. ಹಿಂದೆ ಮುಂದೆ ಎಲ್ಲೋ ಇದ್ದಾನೆ, ರವಿ ಹಿಂದೆ ಮುಂದೆ ಎಲ್ಲೋ ಇದ್ದಾನೆ ಅಂತ ಅಂದಾಜಿದೆ. ಹಾಗಾಗಿ ಹಾಗೆ ಬಿಟ್ಟಿದ್ದೇವೆ ಅದನ್ನು. ನೋಡೋಣ, ಆ ಬುಧ ಗ್ರಹವನ್ನು ತುಂಬುವಂಥ ಅವಕಾಶ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡುವಂಥದ್ದು. ಅದನ್ನು ಎಲ್ಲಿ ಅಂತ ತೋರಿಸ್ಬೇಕು ಅದನ್ನು ಅಂತ ಅದನ್ನು ಚಿಂತನೆ ಮಾಡ್ತಾ ಇದೆ ಅಂದರೆ ಬುಧ ದಶೆ ಶುರುವಾದಾಗ ರಾಮ ಕಾಡಿಗೆ ಹೋದ. ರಾಮ ಹುಟ್ಟುವಾಗ ಅವನಿಗೆ ಗುರುದಶೆ ಇತ್ತು. 4 ವರ್ಷಗಳವರೆಗೆ ಇರ್ಬೋದು, ಅದು ಹತ್ತಿರ 4 ವರ್ಷ ಇರ್ಬೋದು ಅವನಿಗೆ, ಅದು ಗುರುದಶೆ ಅವನಿಗೆ. ಅದರ ನಂತರ ಶನಿ ಅವನ ವಿವಾಹಾಧಿಪತಿ. ರಾಮನ ಜಾತಕದಲ್ಲಿ ಮದುವೆ ಆಯಿತು ಆ ಶನಿ ದಶೆಯಲ್ಲಿ ಅವನಿಗೆ.
ಸಪ್ತಮಾಧಿಪತಿ ಶನಿ, ಸಪ್ತಮ ವಿವಾಹ. ಅವನ ಕಾಲದಲ್ಲಿ ವಿವಾಹ ಆಗತ್ತೆ. 19 ವರ್ಷದ ಶನಿ ದಶೆ ಅದು ನಮ್ಮದು 22-23 ವರ್ಷದ ವಯಸ್ಸು. ಆಗ ಬುಧ ಶುರುವಾಯಿತು. ಆ ಸಮಯದಲ್ಲಿ ಬುಧ ಶುರುವಾದರೆ 25ನೇ ವಯಸ್ಸಿಗೆ ರಾಮ ಕಾಡಿಗೆ ಹೋಗಿದ್ದು. ಅದನ್ನು ಸೀತೆ ಉಲ್ಲೇಖ ಮಾಡ್ತಾಳೆ. ನನಗೆ 18 ವರ್ಷ ಆಗಿತ್ತು ವನವಾಸಕ್ಕೆ ಹೋಗಬೇಕಾದ್ರೆ, ನಮ್ಮ ಯಜಮಾನರಿಗೆ 25 ವರ್ಷ ಆಗಿತ್ತು ಅಂತ. ವಯಸ್ಸ ಪಂಚವಿಂಶಕ ಅಂತ ಸೀತೆ ಹೇಳ್ತಾಳೆ. ಅರಣ್ಯಕಾಂಡದಲ್ಲಿ ಉಲ್ಲೇಖ ಇದೆ. ಹಾಗಾಗಿ 25 ವರ್ಷ ಆಗಿತ್ತು ಅವನು ಕಾಡಿಗೆ ಹೋಗಬೇಕಾದ್ರೆ. ಅಂದರೆ ಅಷ್ಟೇ ಬುಧ ದಶೆ ಪ್ರಾರಂಭ ಆಗಿತ್ತು. ಬಂದ ಕೂಡಲೇ ಬುಧ ವನವಾಸ ಕೊಟ್ಟಿದ್ದಾನೆ ರಾಮನಿಗೆ. ಅಂದರೆ ಅವನು ನೀಚ ಇರ್ಬೋದು ಅಂತ ಸಾಧ್ಯತೆ ಅಂತ. ನೀಚ ಆದರೆ ಅವನು ಮೀನ ರಾಶಿಯಲ್ಲಿ ಇರಬೇಕು, ಅವನು ಶುಕ್ರನ ಜೊತೆಲಿ. ನೀಚ ಆದರೆ ನೀಚ ಭಂಗ ಬರುತ್ತೆ. ನೀಚ ಭಂಗ ಅಂತ ಒಂದು ನಿಮಗಿನ್ನೂ ಹೇಳಿಲ್ಲ, ಮುಂದಕ್ಕೆ ಬರುತ್ತೆ ಅದು. ನೀಚ ಅಂದರೆ, ನೀಚ ಭಂಗ ಅಂದರೆ, ಈಗ ಬುಧ ಮೀನರಾಶಿಯಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ. ಮೀನರಾಶಿ ನೀಚ ಅವನಿಗೆ. ಆ ರಾಶಿಯ ಅಧಿಪತಿ ಲಗ್ನ ಕೇಂದ್ರ ಅಥವಾ ಚಂದ್ರ ಕೇಂದ್ರಕ್ಕೆ ಬಂದರೆ ನೀಚ ಭಂಗ ಆಗತ್ತೆ. ಅಥವಾ ಅವನ ಉಚ್ಚಾಧಿಪತಿ ತದ್ರಾಶಿನಾಥೋ ಅಪಿ ತದುಚ್ಚನಾಥ ಅಂತ. ಚಂದ್ರ ಲಗ್ನ ದಿದಿ ಕೇಂದ್ರವರ್ತಿ ಅಂತ ಬರೋದ್ರಿಂದ ಇಲ್ಲಿ ಬಂದ್ಬಿಡುತ್ತೆ ಯೋಗ. ಯಾಕೆಂದರೆ ಬುಧ ಒಂದು ವೇಳೆ ಮೀನದಲ್ಲಿದ್ದರೆ ಆ ಮನೆ ಅಧಿಪತಿ ಗುರು, ಅವನು ಕೇಂದ್ರದಲ್ಲಿದ್ದಾನೆ. ಲಗ್ನ ಕೇಂದ್ರವೂ ಹೌದು, ಚಂದ್ರ ಕೇಂದ್ರವೂ ಹೌದು. ನೀಚ ಭಂಗ ಬರುತ್ತೆ ಅಲ್ಲಿದ್ದರೆ. ಹಾಗೆ ನೀಚ ಆಗಿದ್ದರಿಂದ ರಾಮ ಕಾಡಿಗೆ ಹೋಗೋ ಸಂದರ್ಭ ಬಂತ. ಅಥವಾ ಮೇಷ ರಾಶಿಯಲ್ಲಿ ಬುಧ ಇದ್ದನ. ಯಾಕೆಂದರೆ ಮೇಷ ಅಂದರೆ ಅರಣ್ಯ ಅಂತ. ಹಾಗಾಗಿ ಅಲ್ಲಿ ಬುಧ ಇದ್ದರೆ ಆ ಸಮಯದಲ್ಲಿ ಕಾಡಿಗೆ ಹೋಗ್ಬೋದು. ವನವಾಸಕ್ಕೆ ಅದೊಂದು ಪುಷ್ಟಿ ಕೊಡುತ್ತೆ ಅಂತ. ಮತ್ತು ಮೇಷದಲ್ಲಿ ಬುಧ ಇದ್ದರೆ ಅವನು ಶನಿಯನ್ನು ನೋಡ್ತಾನೆ. ಅವನು ಶನಿಯನ್ನು ನೋಡ್ತಾನೆ. ಶನಿ ಅಂದರೆ ಆಂಜನೇಯ. ಆಂಜನೇಯ ದೂತ ಆಗಬೇಕು ಅಂದರೆ ಈ ದೂತಕಾರಕ ಗ್ರಹ ಬುಧ, ಅವನು ನೋಡಿದರೆ ಅವನು ದೂತನಾಗ್ತಾನೆ. ಹಾಗಾಗಿ ಮೇಷದಲ್ಲಿರೋಕ್ಕೊಂದು ಅವಕಾಶ ಇದೆ ಅಲ್ಲಿ, ದೂತಕಾರಕ ಗ್ರಹ ಆಗಿದ್ದರಿಂದ. ಸೀತೆಗೆ ಹಾಸ್ಯ ಪ್ರವೃತ್ತಿ ಇತ್ತು. ಸೀತೆಯ ಭಾವ ತೋರಿಸೋ ಗ್ರಹ ಶನಿ ಆಗ್ತಾನೆ. ಅಂದರೆ ಸೀತೆಯನ್ನು ಆ ಸ್ಥಾನದ ಅಧಿಪತಿ, ವಿವಾಹಾಧಿಪತಿ, ಪತ್ನಿ ಸ್ಥಾನದ ಅಧಿಪತಿ ಶನಿ ಆಗ್ತಾನೆ. ಆ ಶನಿಯನ್ನು ಬುಧ ನೋಡಿದರೆ ಅವಳಿಗಿದ್ದ ಹಾಸ್ಯ ಪ್ರವೃತ್ತಿನ ತೋರಿಸುತ್ತೆ ಅದು. ಇಂತಹ ಲೆಕ್ಕಾಚಾರಗಳ ಮೂಲಕ ನಾವು ತೀರ್ಮಾನಕ್ಕೆ ಬರಬೇಕು, ಎಲ್ಲಿರ್ಬೋದು ಬುಧ ಅಲ್ಲಿ ಅಂತ ಅನ್ನೋದನ್ನು ರಾಮಾಯಣ ನೋಡಿ ತೀರ್ಮಾನ ಮಾಡಬೇಕು ನಾವು. ಉಳಿದಿದ್ದೆಲ್ಲ ಇದನ್ನು ನೋಡಿ ರಾಮಾಯಣ ಹೇಳ್ಬೋದು, ಈ ಗ್ರಹಸ್ಥಿತಿ ನೋಡಿ. ಆದರೆ ಬುಧನ ಬಗ್ಗೆ ರಾಮಾಯಣ ನೋಡಿ ಬುಧನ ಹೇಳೋಕ್ಕೆ ಸಾಧ್ಯ ಇದೆ, ಅವಕಾಶ ಇದೆ. ಕೇರ್ಫುಲಿ ಮತ್ತು ಸ್ವಲ್ಪ ಡೀಪಾಗಿ ರಾಮಾಯಣವನ್ನು ಅಧ್ಯಯನ ಮಾಡಿ ಎಲ್ಲಿ ಬುಧ ಬರ್ತಾನೆ ಅನ್ನೋದನ್ನು ಉಲ್ಟಾ ಆ ಕಡೆಯಿಂದ ನೋಡೋಕ್ಕೆ ಅವಕಾಶ ಇದೆ. ಹಾಗೆ ನಮ್ಗೆ ನೋಡಿ ಒಂದು ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ ಆಗಿ ಬುಧನನ್ನು ತುಂಬ ಯೋಗ ಬರಲಿ ಅಂತ ನಾವು ಕೂಡ ರಾಮನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಇದೇ ಸಮಯದಲ್ಲಿ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಅವರು ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಅದೇನೆಂದರೆ, ಹೆಸರು ನೋಡ್ತಾ ಇಲ್ಲ ನಾವು, ಪ್ರಶ್ನೆ ಯಾರು ಕೇಳಿದ್ದಾರೆ ಅಂತ. ಯಾಕೆಂದರೆ ಅದು ಪೂರ್ವಗ್ರಹಕ್ಕೆ ನಮ್ಗೆ ಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದು ಯಾರು ಅಂತ ಬೇಡ, ಅದು ಪ್ರಶ್ನೆ ಕೇಳಿದ್ದಾರೆ ಅಂತ ಅಷ್ಟೇ. ನಾವು ಏನು ಹೇಳಿದ್ವು ಅಂದರೆ, ಬುಧ ಶುಕ್ರ ಇಬ್ಬರು ರವಿ ಜೊತೆಗೆ ಇರ್ತಾರೆ ಅಂತ ಹೇಳಿದ್ವು. ಮತ್ತು ರವಿ ಜೊತೆಗೆ ಯಾರು ಇರ್ತಾರೆ ಅವರು ಅಸ್ತ ಆಗ್ತಾರೆ ಅಂತ ಬೇರೆ ಹೇಳಿದ್ವು. ಆಗ ಅವರು ಪ್ರಶ್ನೆ ಕೇಳಿದ್ದಾರೆ, ಮತ್ತೇನು ಕತೆ ನಿಮ್ದಿದು? ಬುಧ ಯಾವಾಗಲೂ ಅಸ್ತವ, ಹಾಗಾದರೆ ಶುಕ್ರ ಯಾವಾಗಲೂ ಅಸ್ತವ, ಏನು ಕತೆ ಅಂತ ಕೇಳಿದ್ದಾರೆ. ಇನ್ನೊಬ್ಬರು ಪ್ರಶ್ನೆ ಕೇಳಿದ್ದಾರೆ, ಬುಧಾದಿತ್ಯ ಯೋಗ, ನಿಪುಣ ಯೋಗ ಅಂತ ಹೆಸರು ಅದಕ್ಕೆ. ಬುಧಾದಿತ್ಯ ಯೋಗಕ್ಕೆ ಧೀ ಕೀರ್ತಿ ಸೌಖ್ಯಾನ್ವಿತಂ, ಧೀ ಕೀರ್ತಿ ಸೌಖ್ಯ ಇದೆಲ್ಲ ಕೊಡೋಂಥ ಯೋಗ. ಅದ್ರ ಕತೆ ಏನು? ಈ ಬುಧ ಯಾವಾಗಲೂ ಅಸ್ತ ಹಾಕ್ಕೊಂಡಿದ್ರೆ ಅಂತ ಇನ್ಯಾರು ಕೇಳಿದ್ದಾರೆ. ಒಂದು ರಾಶಿಯಲ್ಲಿ ಇದ್ದ ಮಾತ್ರಕ್ಕೆ ಅಸ್ತ ಆಗಿಬಿಡೋದಿಲ್ಲ. ಸೂರ್ಯ ಇರುವ ರಾಶಿಯಲ್ಲಿ ಇದ್ದ ಮಾತ್ರಕ್ಕೆ ಹಿಂದಿನ ರಾಶಿಯಲ್ಲಿ ಬಂದರೆ ಮುಂದಿನ ರಾಶಿ ಬಂದರೆ ಅಸ್ತ ಆಗಿಬಿಡೋದಿಲ್ಲ, ಇನ್ನೂ ಹತ್ತಿರ ಬರಬೇಕಾಗತ್ತೆ ಅಂತ. ಅದಕ್ಕೊಂದು ಇಂತಿಷ್ಟು ಡಿಗ್ರಿಲಿ ಅಸ್ತ ಆಗೋದು ಅಂತಿದೆ ಅಂತ, ತುಂಬ ಹತ್ತಿರ ಬರಬೇಕಾಗತ್ತೆ ಅಂತ. ಹಾಗಾಗಿ ಹಾಗಿದ್ದರೆ ಅಸ್ತ ಆಗುವಂಥದ್ದು. ಆ ರಾಶಿಯಲ್ಲಿದ್ದ ಮಾತ್ರಕ್ಕೆ ಹಿಂದೆ ಮುಂದಿನ ರಾಶಿಗಳಿದ್ದ ಮಾತ್ರಕ್ಕೆ ಅಸ್ತ ಆಗೋದಿಲ್ಲ, ಅಷ್ಟು ಹತ್ತಿರ ಬರಬೇಕಾಗತ್ತೆ. ಅಷ್ಟು ಹತ್ತಿರ ಯಾವಾಗಲೂ ಇರೋದಿಲ್ಲ. ಬುಧನಿಗೆ ವರ್ಷದಲ್ಲಿ ಸಾಮಾನ್ಯ 8 ಬಾರಿ ಅಸ್ತ ಬರುತ್ತೆ. ಒಂದು ವರ್ಷದಲ್ಲಿ ಸುಮಾರು 8 ಬಾರಿ ಅಸ್ತ ಬರುತ್ತೆ. ಶುಕ್ರ ಹುಷಾರಿ, ಅವನು ಕೇರ್ಫುಲ್ ಆಗಿರ್ತಾನೆ ಶುಕ್ರ. ಅವನಿಗೆ 1-2 ಬಾರಿ ಅಸ್ತ ಬರುತ್ತೆ. ಒಂದು ಬಾರಿ ಸ್ವಲ್ಪ ದೀರ್ಘ, ಇನ್ನೊಂದು ಬಾರಿ ಒಂದು ಚಿಕ್ಕದು, ಹತ್ರ 1-2 ಬಾರಿ ಅಸ್ತ ಬರುತ್ತೆ ಅವನಿಗೆ. ಹತ್ತಿರ ಇದ್ದರೂ ಕೂಡ ಜಾಗ್ರತೆ ಮಾಡ್ತಾನೆ ಶುಕ್ರ. ಬುಧ ಹಾಗಲ್ಲ, ಅವ್ನು ಕ್ಲೋಸ್ ಫ್ರೆಂಡ್ ಅಂತ ಇನ್ನು ಹತ್ರ ಹೋಗ್ತಾ ಇರ್ತಾನೆ ಸೂರ್ಯನಿಗೆ. ಜಾಸ್ತಿ ಬಾರಿ ಅಸ್ತ ಆಗತ್ತೆ ಅವನಿಗೆ. ಗ್ರಹ ಚಕ್ರದಲ್ಲಿ, ಈ ಸೌರವ್ಯೂಹದಲ್ಲಿ ಸೂರ್ಯನಿಗೆ ತುಂಬ ಸಮೀಪ ಇರೋ ಗ್ರಹ ಬುಧ, ಅತ್ಯಂತ ಸಮೀಪ ಇರೋ ಗ್ರಹ ಬುಧ. ಪದೇ ಪದೇ ಅಸ್ತ ಬರ್ತಾ ಇರುತ್ತೆ. ಅದು ಎಲ್ಲಿವರೆಗೆ ಅಂದರೆ ಜ್ಯೋತಿಷಿಗಳು ಲೆಕ್ಕಕ್ಕೆ ಇಟ್ಕೊಡೋದಿಲ್ಲ, ಬುಧನಿಗೆ ಅಸ್ತ ಇದೆ ಬಿಡು, ಅದು ಇರೋದೇ ಅದು ಅಂತ. ಅದೇನೊಂದು ಮಾತಿದೆಯಲ್ಲ, ದಿನ ಸಾಯೋರಿಗಳವ್ರು ಯಾರು ಅಂತ. ಅಪರೂಪಕ್ಕೆ ಒಂದ್ಸಾರಿ ಸತ್ರ ಹೇಳ್ಬೋದಪ್ಪ, ದಿನ ಸಾಯ್ತಾ ಇದ್ರೆ ಹೇಳೋದು ಯಾರು ಅದಕ್ಕೆ ಅಂತ. ಈ ಬುಧನ ಕಥೆ ಅದು ಅಂತ.
ಅಸ್ತ ಅಂದರೆ ಮೃತ ಅಂತ ಆ ಅರ್ಥದಲ್ಲಿ ಹೇಳ್ತಾ ಇರೋದು. ಅದಕ್ಕೋಸ್ಕರ ಈ ಉದಾಹರಣೆ ಬಳಸಿದ್ದು. ಪದೇ ಪದೇ ಅಸ್ತ ಆಗ್ತಾ ಇರ್ತಾನೆ, ಮತ್ತೇನು ಅಸ್ತನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಎಷ್ಟು ಬಾರಿ ಅವರು ಅಂತ ಇದು ದೈವಜ್ಞರು ಅಂತ. ಕೆಲವು ಕಡೆಗೆ ಅಂಥದ್ದು ಆ ಮಾತನ್ನು ಹೇಳೋದುಂಟು. ಆ ಹಸ್ತಕ್ಕೇನು ತುಂಬ ದೋಷ ಇಲ್ಲ, ವಿದ್ಯಾಭ್ಯಾಸದ ವಿಷಯಕ್ಕೆ ಮಾತ್ರ ಅನ್ನೋದು ಉಂಟು. ಇದು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಅದು. ಇದಿಷ್ಟು. ಇನ್ನೊಂದು ಪ್ರಶ್ನೆ ಬಂದಿರೋದು, ನೀವು ಹೇಳಿದ್ರಿ ಈ ಜಲಾಕ್ಷರಗಳು ಯಾವುದು? ಜಲಾಕ್ಷರಗಳು ಘ ಝ ಢ ಧ ಭ, ಇವು ಜಲಾಕ್ಷರಗಳು ಅಂತ. ಈಗ ಜಲ ತತ್ವ ಇದಕ್ಕೆ, ಈ ಅಕ್ಷರಗಳಿಗೆ. ಪ್ರಶ್ನೆ ಈ ಅಕ್ಷರದಿಂದ ಶುರುವಾದರೆ ಅವರಿಗೆ ಒಳ್ಳೇದಾಗತ್ತೆ ಅಂತ ಹೇಳಬೇಕು, ಉತ್ತಮ ಫಲ ಬರುತ್ತೆ ಅಂತ ಹೇಳಬೇಕು ಅಂತ ನಾವು ಹೇಳಿಬಿಟ್ವಲ್ಲ ಓಪನ್ ಆಗಿ. ಇದು ಬೇರೆ, ಈಗ ಲೈವ್ ಬೇರೆ, ಇದಕ್ಕೆ ಬೇರೆ ಹೋಗಿದೆ, ಯೂಟ್ಯೂಬಲ್ಲಿ ಬೇರೆ ಹೋಗಿದೆ. ಅದಕ್ಕೊಬ್ಬರು ಪ್ರಶ್ನೆ ಏನು ಅಂದರೆ, ಈಗ ನಮಗೆ ಗೊತ್ತಾಗಿದೆ ಯಾವ ಅಕ್ಷರದಿಂದ ಶುರು ಮಾಡಿದರೆ ಪ್ರಶ್ನೆಯನ್ನು ಉತ್ತಮ ಫಲ ಬರುತ್ತೆ ಅಂತ ಗೊತ್ತಾಗಿದೆ, ಇದೇ ಅಕ್ಷರದಿಂದ ಶುರು ಮಾಡಿದರೆ ಏನು ಅಂತ ಕೇಳಿದ್ದಾರೆ. ಜಲಾಕ್ಷರಗಳಿಂದ ವ್ಯವಸ್ಥೆ ಮಾಡಿಕೊಂಡೆ ಶುಭ ಫಲ ಬೇಕಾಗೋ ಥರ ವ್ಯವಸ್ಥೆ ಮಾಡಿಕೊಂಡೆ ಪ್ರಶ್ನೆ ಕೇಳಿದ್ರೆ ಏನು ಅಂತ. ಮೊದಲನೇದಾಗಿ ನೀವು ಅಂಥ ಪ್ರಯತ್ನ ಮಾಡಬೇಡಿ. ನಿಮಗೆ ಏನು ಬೇಕು, ನಿಮ್ಗೆ ಇದ್ದ ವಿಷಯ ಗೊತ್ತಾಗಬೇಕಾ, ಒಳ್ಳೆಯದೋ ಕೆಟ್ಟದ್ದು, ಇದ್ದ ವಿಷಯ ಗೊತ್ತಾಗಬೇಕಾ, ಸಹಜವಾಗಿ ಪ್ರಶ್ನೆ ಕೇಳಿ. ಏನು ಬರುತ್ತೋ ಬಾಯಿಗೆ ಆ ಥರ ಪ್ರಶ್ನೆ ಕೇಳಿ, ಆವಾಗ ನಿಮಗೆ ಇದ್ದ ವಿಷಯ ಬರುತ್ತೆ. ಅದು ಬಿಟ್ಟು ಇಂಥದ್ದೇ ರಿಸಲ್ಟ್ ಬೇಕು ಅನ್ನೋ ಥರ ಹೋದರೆ ಆ ರಿಸಲ್ಟ್ ಪ್ರಶ್ನೆ ಕೇಳಬೇಕಾದ್ರೆ ಜ್ಯೋತಿಷ ಬಾಯಿಂದ ಬರ್ಬೋದು, ಆದರೆ ಜೀವನದಲ್ಲಿ ಬರೋದಿಲ್ಲ ಅಂತ. ಜೀವನ ನಿಮ್ಗೆ ಗೊತ್ತಾಗಬೇಕೋ ಬೇಡ, ಯಾಕೆ ಹೋಗೋದು ದೈವಜ್ಞರ ಬಳಿಗೆ? ಏನಾಗುತ್ತೆ ಅಂತ ಗೊತ್ತಾಗಬೇಕು ಅಂತ ನಾವು ಹೋಗೋದು. ನೀವೇ ಅವನ ದೈವಜ್ಞನ ದಾರಿ ತಪ್ಪಿಸಿದ್ರೆ ಮತ್ತಾಗೋದು ಅನ್ನೋದು. ಅಂಥ ಕೆಲಸ ಮಾಡಬಾರ್ದು. ಅದು ಕಾಳಿದಾಸ ಅವನ ಕಥೆ ಹೇಳ್ತಾರಲ್ಲ, ಕೊಂಬೆಯಲ್ಲಿ ಕೂತ ಕೊಂಬೆ ಬಿಡುವನ್ನೇ ಕಡ್ದ ಅಂತ, ಆ ಥರ ಅಂತ. ಪ್ರಶ್ನೆ ಕೇಳೋಕ್ಕೆ ಹೋಗೋ ಉದ್ದೇಶ ಏನು ಅಂದರೆ ವಿಷಯ ಅರ್ಥ ಆಗಬೇಕು, ಏನು ಸತ್ಯ ಗೊತ್ತಾಗಬೇಕು ಅಂತ. ಸತ್ಯ ಗೊತ್ತಾಗದೇ ಇರೋ ಥರ ಒಳ್ಳೇದು ಬರುತ್ತಲ್ಲ, ರೋಸಿ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳಬೇಕು ಅಂತ. ಅನೇಕ ದೈವಜ್ಞರು ಆ ದಾರಿನ ಅನುಸರಿಸ್ತಾರೆ. ಒಲವು ನೋಡಿ ಹೇಳೋದು, ಸ್ವಲ್ಪ ಖುಷಿ ಪಡಿಸೋದು, ಈ ಥರ ಹೇಳ್ತಾರೆ. ಅಲ್ಲ, ಇದಲ್ಲ. ದೈವಜ್ಞನ ಲಕ್ಷಣಗಳನ್ನ ಹೇಳಬೇಕಾದ್ರೆ ಆ ಭಯ ಇರಬಾರ್ದು ಅವನಿಗೆ ಅಂತ, ಸತ್ಯ ಕಥನದಿಂದ ಮುಂದೇನಾಗ್ಬೋದು ಅನ್ನೋ ಭೀತಿ ಇರಬಾರ್ದು ಅವನಿಗೆ ಅಂತ, ಧೈರ್ಯವಾಗಿ ಹೇಳಬೇಕು ಅವನು ಅಂತ. ಅದೇ ರೀತಿ ಲಕ್ಷಣಗಳನ್ನ ನಿರೂಪಣೆ ಮಾಡ್ತಾರೆ. ಹಾಗಾಗಿ ಅದು ಮಾಡಬಾರ್ದು ಆ ಕೆಲಸನ ಅಂತ. ಇದು ಒಂದನೇದು. ಎರಡನೇದು, ನೀವು ಅದು ಏನೇ ಮಾಡಿದರೂ ಅದೆಲ್ಲ ತಟಪಟಾಗಿ ಅದಾಗಬೇಕಾದಾಗೆ ಆಗತ್ತೆ ಅನ್ನೋದು. ವಿಧಿ ಸುಮ್ಮನೆ ಬಿಡೋದಿಲ್ಲ, ಅದು ವಿಧಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಹಾಗಾಗಿ ನೀವು ಈ ಥರದೆಲ್ಲ ಪ್ರಿಪ್ರೇಷನ್ ಮಾಡಿದ ಮಾತ್ರಕ್ಕೆ ಅಲ್ಲಿ ಹೋಗಿ ಅದು ನಡೆಯುತ್ತೆ ಅಂತ ಅನ್ಕೋಬೇಡಿ, ಅದೇನೋ ಆಗುತ್ತೆ ಅದು. ಈ ನಮ್ಮ ಬಳಿ ಬರುವಾಗ ಎಷ್ಟೋ ಜನ ತುಂಬ ತಯಾರಿ ಮಾಡಿ ಬರ್ತಾರೆ, ಹೀಗೆ ಮಾತಾಡೋದು ಗುರುಗಳ ಹತ್ರ ಅಂತ. ಆಮೇಲೆ ಅದು ಬೇರೆ ಥರ ಆಗುತ್ತೆ. ಅದು ಬಂದ ಮೇಲೆ ಅದು ಹೇಳ್ತಾರೆ, ಎಷ್ಟು ಸತ್ಯ ಅದನ್ನ ಹೇಳ್ತಾರೆ. ಅದನ್ನು ಅದು ಏನೋ ಮಾತಾಡಬೇಕು ಅಂದ್ಕೊಂಡು ಬಂದೆ, ಮರ್ತು ಹೋಯ್ತು ಅಂತ ಅನ್ನೋದು, ಹಿಂದೆ ಮುಂದೆ ಆಯಿತು ಅನ್ನೋದು ಎಷ್ಟೋ ಜನರ ಬಾಯಲ್ಲಿ ನಾವು ಕೇಳ್ತೀವಿ ಅದನ್ನು ಅಂತ. ನಿನ್ನೆ ತನಕ ನಿಮಗೊಂದು ಉದಾಹರಣೆ ಕೊಟ್ಟಿದ್ವು. ತಾಂಬೂಲ ಕೊಡೋ ಸಂದರ್ಭದಲ್ಲಿ ಆ ತಾಂಬೂಲ ಲೆಕ್ಕ ಇದೆ, ಎಷ್ಟು ತಾಂಬೂಲ ಕೊಟ್ಟರೆ ಯಾವ ಗ್ರಹ ವಧಿ ಆಗಬೇಕು ಅಂತ ಒಂದು ಗಣಿತ ಇದೆ. ಯಾವ ಲಗ್ನ ಬರಬೇಕು, ಏನು ಫಲ ಬರಬೇಕು, ಇದನ್ನೆಲ್ಲ ಲೆಕ್ಕ ಹಾಕಿ ಇಂಥದ್ದೇ ಗ್ರಹ ಬರಬೇಕು, ಇಂಥದ್ದೇ ಫಲ ಬರಬೇಕು ಅಂತ ಲೆಕ್ಕ ಹಾಕಿ ರೆಡಿ ಮಾಡಿ ಇಟ್ಟಿದ್ದು. ಆದರೆ ದೇವಸ್ಥಾನದ ಪರಿಸರ ಆಗಿತ್ತು. ಯಾರಿಗೂ ದೇವ ದರ್ಶನ ಮಾಡಬೇಕಾದ್ರೆ ಫಲ ತಾಂಬೂಲ ಬೇಕಾಗಿತ್ತು, ತಗೊಂಡು ಹೋಗ್ಬಿಟ್ಟಿದ್ದಾರೆ. 5 ನಿಮಿಷ ಇರಬೇಕಾದ್ರೆ. ಇನ್ನೇನು ಕೊನೆಗೂ ಆಗಿದ್ದೇನು ಅಂದರೆ, ಸಿಕ್ಕಿದ ಹರಿವಾಣ, ಸಿಕ್ಕಿದ ಎಲೆ, ಸಿಕ್ಕಿದಷ್ಟು ಎಲೆ, ಅಡಿಕೆ ಎಲ್ಲ ಕೊನೆಗೂ ಆಗಿದ್ದೇನೆಂದರೆ ಅವ್ರ ಹಣೆ ಬರಹ ಏನಿದೆಯೋ ಅದಕ್ಕೆ ತಕ್ಕಂತೆಯೇ ಆಯಿತು ಅಂತ. ಆ ಥರ ಆಗುತ್ತದು. ಅದೇನು ವ್ಯತ್ಯಾಸ ಆಗಲ್ಲ, ಅದು ವಿಧಿ ತಪ್ಸೋಕ್ಕಾಗೋದಿಲ್ಲ ಅಂತ ಭಾಸ್ಕರಾಚಾರ್ಯರ ಬಗ್ಗೆ ಹೇಳ್ತಾರಲ್ವ, ನೀವು ಕೇಳಿರ್ಬೋದು ಭಾಸ್ಕರಾಚಾರ್ಯರ ಬಗ್ಗೆ. ಭಾಸ್ಕರಾಚಾರ್ಯರ ಮಗಳು ಲೀಲಾವತಿ, ಬೇರೆ ಬೇರೆ ಥರ ಕಥೆಗಳಿದೆ. ಒಂದು ಕಥೆ ಈ ಥರ ಇದೆ. ಆ ಜನನ ಸಮಯದಲ್ಲಿ, ಲೀಲಾವತಿ ಜನನ ಸಮಯದಲ್ಲಿ, ಆ ಹುಟ್ಟಿದ ಸಮಯಕ್ಕೆ ಸರಿಯಾಗಿ ಅವರು ಅದನ್ನು ನೋಟ್ ಮಾಡ್ಕೋಬೇಕಲ್ಲ, ಜಾತಕ ತಯಾರು ಮಾಡಬೇಕಲ್ಲ. ಸೂಲಿಗಿತ್ತಿಗೆ ಹೇಳಿದ್ರಂತವ್ರು, ನೀನು ಕಿಟಕಿಯಿಂದ ಲಿಂಬೆಹಣ್ಣು ಹೊರಗೆ ಹಾಕ್ಬಿಡು ಹುಟ್ಟಿದ ಕೂಡಲೇ ಅಂತ. ನಾನು ತಕ್ಷಣವೇ ಅದಕ್ಕೆ ಜಾತಕ ತಯಾರು ಮಾಡೋಕ್ಕೆ ಏನು ಬೇಕು ಆ ವ್ಯವಸ್ಥೆ ಮಾಡ್ಕೊಳ್ತೇನೆ ಅಂತ. ಹುಟ್ಟಿದ ಕೂಡಲೇ ಕಿಟಕಿಯಿಂದ ಲಿಂಬೆಹಣ್ಣು ಹೊರಗೆ ಹಾಕು ಅಂತ. ಅಲ್ಲಿ ಒಳಗೆ ಹೋಗೋ ಪದ್ಧತಿ ಇಲ್ಲ ಆ ಸಮಯದಲ್ಲಿ, ಜನನ ಆಗೋ ಸಮಯದಲ್ಲಿ. ಇವ್ರು ಹೊರಗಡೆ ಇದ್ದರು ಪಾಪ ಭಾಸ್ಕರಾಚಾರ್ಯರು. ಲೀಲಾವತಿ ಹುಟ್ಟಿದಳು, ಲಿಂಬೆಹಣ್ಣು ಹೊರಗೆ ಹಾಕಿದ್ಲು ಸೂಲಿಗೆತ್ತಿ. ಇವರು ಜಾತಕ ಫಲ ಬರೆದಿದ್ದಾರೆ ಅವರು ಭಾಸ್ಕರಾಚಾರ್ಯರು. ಅದ್ಭುತ ಗಣಿತಜ್ಞ ಆಗ್ತಾಳೆ ಅವಳು, ಖಗೋಳಜ್ಞ ಆಗ್ತಾಳೆ ಅವಳು, ಹಾಗೆ ಆದ್ಲು ಅವಳು. ಆದರೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಅಂತ ಅವ್ರು ಬರೆದ್ರು. ಆದರೆ ಅವಳು ಗಂಡ ಮದುವೆ ಆದ ದಿನವೇ ತೀರ್ಕೊಂಡ. ಯಾಕೆ ಹೀಗಾಯಿತು ಅಂತ
ಹಿಂದೆ ಹೋಗಿ ಹುಡುಕಿದಾಗ ಸೂಲಗಿತ್ತಿನ ವಿಚಾರಿಸಿದಾಗ ನೀನು ಸರಿ ಸಮಯಕ್ಕೆ ನೀನು ನಿಂಬೆಹಣ್ಣು ಹೊರಗೆ ಹಾಕಿದೆಯಲ್ವ ಅಂತ ಕೇಳಿದಾಗ ಆಕೆ ಹೇಳಿದಂತೆ ನಿಂಬೆಹಣ್ಣು ಎಸೆದೆ, ಅದು ಕಿಟಕಿಯ ಇದಿರುತ್ತಲ್ಲ ಅದು ಸರಳಿಗೆ ಹೊಡೆದು ವಾಪಸ್ ಬಂತು. ಇನ್ನೊಂದು ಸರಿ ಅಷ್ಟೇ ಮತ್ತು ಸರಳಿಗೆ ಹೊಡೆದು ವಾಪಸ್ ಬಂತು. 3ನೇ ಸರಿ ಹೊರಗಡೆ ಹೋಯಿತು ಅಂತ. ಇಷ್ಟು ವ್ಯತ್ಯಾಸ ಆಗಿದೆ ಅಲ್ಲಿ, ಇಷ್ಟು ವ್ಯತ್ಯಾಸ ಆಗಿದೆ ಅಂತ. ಅದ್ರ ಕಥೆ ಏನಾಯಿತು ನೋಡಿ. ಅದು ಇನ್ನೊಂದು ಪ್ರಶ್ನೆ ಕೂಡ ಬಂದಿತ್ತು. ಅದೇನಂದರೆ ಮೊದಲನೇ ಉಸಿರಾಟ ಅದೇ ಜೀವನದ ಮೊದಲ ಕ್ಷಣ ಅಂತ. ಜೀವನ ಅನ್ನೋ ಶಬ್ದಕ್ಕೆ ಉಸಿರಾಟ ಅಂತಲೇ ಅರ್ಥ ಇದೆ, ಜೀವ ಪ್ರಾಣಧಾರಣೆ ಅಂತ. ಹಾಗಾಗಿ ಮೊದಲ ಉಸಿರಾಟವೇ ಜೀವನದ ಆರಂಭ, ಅದೇ ಜಾತಕದ ಮೊದಲ ಬಿಂದು, ಅದನ್ನೇ ತಗೋಬೇಕು ಅಂತ ಅನ್ನೋ ಮಾತನಾಡಿದ್ದು ನಾವು ಹಿಂದೆ. ಅವರೊಂದು ಪ್ರಶ್ನೆ ಕೇಳಿದ್ದಾರೆ, ಈ ಡಾಕ್ಟ್ರುಗಳು ಕೊಟ್ಟಿದ್ದೇ ಸಮಯ ಈಗಿನ ಕಾಲದಲ್ಲಿ ಡಾಕ್ಟ್ರುಗಳು ಏನು ಮಾಡ್ತಾರೆ, ಹೊರಗೆ ತೆಗಿತಾರಲ್ಲ ಮಗುವನ್ನು, ಸಿಸೇರಿಯನ್ ಮಾಡಿದ್ರೆ ಹೊರಗೆ ತೆಗೆಯೋದನ್ನೋ ಸಂದರ್ಭ ಬರ್ಬೋದು, ಏನೋ ಅಂತೂ ಆ ಸಮಯವನ್ನೇ ಕೊಟ್ಬಿಡ್ತಾರೆ. ಅಥವಾ ಏನೋ ಕೊಡ್ತಾರೆ ಅವರು, ಸ್ವಲ್ಪ ಆಚೆ ಈಚೆ ಇರ್ಬೋದಲ್ಲ, ಅದು ಇದ್ರೆ ಏನಾಗತ್ತೆ ಅಂದರೆ ಹೀಗೆಲ್ಲ ಆಗ್ಬೋದು ಅಂತ. ಸುಖಮಯ ದಾಂಪತ್ಯ ಜೀವನ, ಮದುವೆ ದಿನ ಗಂಡ ಸತ್ತೋಗೋದು, ಇಷ್ಟು ವ್ಯತ್ಯಾಸ ಬರ್ಬೋದು. ಸೂಕ್ಷ್ಮ ಗಣಿತಗಳಿಗೆ ಹೋದಾಗ, ತುಂಬ ಸೂಕ್ಷ್ಮವಾಗಿ ಚಿಂತನೆ ಮಾಡಿದಾಗ ಇಂಥ ವ್ಯತ್ಯಾಸಗಳು ಕೂಡ ಬರ್ಬೋದು ಅಂತ. ಅವಳಿ ಜವಳಿ ಬರೀ 1-2 ನಿಮಿಷದ ವ್ಯತ್ಯಾಸದಲ್ಲಿ ಅವ್ರ ಜೀವನ ಬೇರೆ 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 ಥರ ಆಗುತ್ತೆ ನೋಡಿ ಅಂತ ಸೂಕ್ಷ್ಮಕ್ಕೆ ಹೋಗಿ ನೋಡಬೇಕಾಗತ್ತೆ ಅಂಥದ್ದನ್ನು ಅಂತ. 3-4 ಪ್ರಶ್ನೆಗಳಿಗೆ ಒಟ್ಟಿಗೆ ಉತ್ತರ ಕೊಟ್ಟು, ಇನ್ನೊಂದು ಪ್ರಶ್ನೆ ಇದೆ, ಅದು ಇದರ ಪ್ರಶ್ನೆ. ಈ ಚಾರ್ಟ್ ನೋಡಿ ಅವರು ತುಂಬ ಸೂಕ್ಷ್ಮವಾಗಿ ನೋಡ್ತಾರೆ. ಈ ಪಾಠ ಕೇಳುವವರು ಎಲ್ಲರೂ ಕೇಳ್ತಾರೆ ಅಂತಲ್ಲ, ಕೇಳುವವರು ವಿಪರೀತ ಆಸಕ್ತಿಯಿಂದ ಕೇಳ್ತಾರೆ ಪಾಠವನ್ನು. ನಾವು ಎಷ್ಟು ಜಾಗೃತ ಮಾಡಿದ್ರು ಕಡಿಮೆ ಆಗೋ ಥರ ಕೇಳ್ತಾರೆ ಅಂತ ನೋಡಿ. ಇವರು ಎಷ್ಟು ಸೂಕ್ಷ್ಮ ನೋಡಿದ್ದಾರೆ ಅಂದರೆ, ಇದು ನೋಡಿ ಕೇಳಿದ್ದಾರೆ, ಯವರ್ಗದ ಅಕ್ಷರದಿಂದ ಪ್ರಶ್ನೆ ಪ್ರಾರಂಭವಾದರೆ ಅದಕ್ಕೆ ಫಲ ಏನು ಅಂತ ಕೇಳಿದ್ದಾರೆ. ಈ ಚಾರ್ಟಲ್ಲಿ ಯವರ್ಗ ಇದೆಯಾ? ವರ್ಗೇ ಶ್ವಕ್ಷರ ಪಂಚಕಂ, ಈ ವರ್ಗದ 5 ಅಕ್ಷರಗಳು ಕ ಖ ಗ ಘ ङ ಚ ಛ ಜ ಝ ಞ ಇದೇ ಇರುವಂಥದ್ದು. ಇದರಲ್ಲಿ ವರ್ಗೀಯ ವ್ಯಂಜನಗಳಿದೆ, ಸ್ವರಾಕ್ಷರಗಳಿದೆ, ದೀರ್ಘಾದ ಫಲ ಬೇರೆ ಇದೆ, ಹ್ರಸ್ವಾದ ಫಲ ಬೇರೆ ಇದೆ. ಈ ವರ್ಗೀಯ ವ್ಯಂಜನಗಳಲ್ಲಿ ಬೇರೆ ಬೇರೆ ಫಲವನ್ನು ಈಗ ನೀವು ಹೇಳಿದ್ರಲ್ಲ, ಅವೆಲ್ಲ ಫಲ ಇದೆ. ಇದರಲ್ಲಿ ಎರಳವಶೇಷ ಸಹ ಇಲ್ಲ ಇದರಲ್ಲಿ. ಹಾಗೆ ಪ್ರಶ್ನೆ ಶುರುವಾದರೆ ಏನು ಫಲ ಅಂತ ಕೇಳಿದ್ದಾರೆ. ಇದ್ಯಾರೋ ನೋಡ್ತಾ ಇದ್ದವರು ತುಂಬ ಸೂಕ್ಷ್ಮ ನೋಡ್ತಾರಪ್ಪ. ಈಗ ಅದ್ರ ಪರಿಣಾಮಗಳು ತುಂಬ ಆಗ್ತಾಯಿದೆ. ಇವತ್ತೊಂದು ಪ್ರಶ್ನೆ ಬಂದಿದೆ, ಅದು ನಾಳೆ ಯಾವ್ದಾದ್ರು ಉತ್ತರ ಕೊಡ್ತೀವಿ. ಒಂದು ಪ್ರಶ್ನೆ ಏನು ಹೇಳುತ್ತೆ ಅಂದರೆ, ಒಂದು ಪ್ರಶ್ನೆ ಕೇಳಿದಾರೆ ಅವರು, ಆಮೇಲೆ ಕೊನೆಯಲ್ಲಿ ಬರೀತಾರೆ, ಈ ಪ್ರಶ್ನೆಗೆ ಗುರುಗಳು ಉತ್ತರ ಕೊಡ್ತಾರೆ ಅಂತ ನನಗೆ ಹೋಪ್ಸ್ ಇದೆ. ಯಾಕೆಂದರೆ ಈ ಗೂಗಲ್ ಫಾರ್ಮನ್ನು ಸಬ್ಮಿಟ್ ಮಾಡುವಾಗ ಗುರು 2ನೇ ಭಾವದಲ್ಲಿದ್ದ ಅಂತ ಬರೆದಿದ್ದಾರೆ. ಇದು ವಿಕೋಪಕ್ಕೆ ಹೋಗಿದೆ. ಆಗಿತ್ತು ಎಲ್ಲಿವರೆಗೆ ಹೋಗಿದೆ ಅಂದರೆ, ಗೂಗಲ್ ಫಾರ್ಮ್ ಸಬ್ಮಿಟ್ ಮಾಡುವಾಗ ಏನು ಗ್ರಹ ಸ್ಥಿತಿ ಇತ್ತು ನಮಗೆ ಪ್ರಶ್ನೆ ಕಳಿಸ್ಕೊಡುವಾಗ ಅಂತ, ಆ ಗ್ರಹ ಸ್ಥಿತಿಯಲ್ಲಿ ಗುರು ಅನುಕೂಲ ಇದ್ದಿದೆ ಅಂತ ಪ್ರಶ್ನೆಗೆ ಉತ್ತರ ಬರುತ್ತೆ ಅಂತ ಅಂದ್ಕೊಳ್ತೀನಿ ಅಂತ ನಂದಿದ್ದಾರೆ. ಒಂದು ಪ್ರಶ್ನೆ ಬಂದಿದೆ ಅಂಥದ್ದೊಂದು ಅಂತ. ಇನ್ನು ಏನೇನು ಕಾದಿದೆಯೋ ಗೊತ್ತಿಲ್ಲ ಇನ್ನು ಮುಂದೆ ಬರೋ ದಿನಗಳಲ್ಲಿ ಅಂತ. ಹಾಗಾಗಿ ಅವ್ರ ಪ್ರಶ್ನೆ ತುಂಬ ಯೋಗ್ಯವಾದ ಪ್ರಶ್ನೆ ಇದು. ಯವರ್ಗದಿಂದ ಶುರುವಾದ್ರೆ ಏನು ಕಥೆ ಅಂತ. ಈ ರೂಲ್ ಅಪ್ಲೈ ಆಗೋದಿಲ್ಲ ಅಲ್ಲಿ, ಈ ಕೋಷ್ಟಕ ಅಲ್ಲಿ ಅಪ್ಲೈ ಆಗೋದಿಲ್ಲ ಅಂತ. ಇದು ಬೇರೆ ಅಕ್ಷರಗಳಿಗೆ ಮಾತ್ರ ಅಪ್ಲೈ ಆಗೋಂಥ ಕೋಷ್ಟಕ ಅಂತ. ಸಾಮಾನ್ಯವಾಗಿ ಕೋಷ್ಟಕಗಳು ಎಲ್ಲವನ್ನೂ ಕವರ್ ಮಾಡ್ತವೆ, ಆದರೆ ಈ ಕೋಷ್ಟಕ ಮಾತ್ರ ಎಲ್ಲವನ್ನೂ ಕವರ್ ಮಾಡೋದಿಲ್ಲ, ಯವರ್ಗವನ್ನು ಕವರ್ ಮಾಡೋದಿಲ್ಲ. ಮಾಡದೇ ಇರ್ಬೋದು, ಮಾಡಬೇಕು ಅಂತ ನಿಯಮ ಏನೂ ಇಲ್ಲ. ಕೆಲವು ಸೂತ್ರಗಳು ಎಲ್ಲಕ್ಕೂ ಅನ್ವಯ ಆಗಬೇಕು ಅಂತಿಲ್ಲ. ಹಾಗಾಗಿ ಆ ಥರದ ಒಂದು ಕೋಷ್ಟಕ ಇದು ಅಂತಷ್ಟೇ. ಆ ಶ್ಲೋಕದಲ್ಲಿ ಯವರ್ಗದ ಪ್ರಸ್ತಾಪ ಇಲ್ಲ. ವರ್ಗೀಯ ಶ್ವಕ್ಷರ ಪಂಚಕಂ, ವರ್ಗೀಯ ವ್ಯಂಜನಗಳು ಕ ಖ ಖ ಚ ಟ ತ ಪ, ಈ 5 ವರ್ಗಗಳು, ಕವರ್ಗ ಚವರ್ಗ ತವರ್ಗ ಟವರ್ಗ ಪವರ್ಗ, 5 ವರ್ಗಗಳು ಸ್ವರಾಕ್ಷರಗಳಿಗೆ ಸೀಮಿತವಾಗಿರ್ತಕ್ಕಂಥ ಸೂತ್ರ ಇದು, ರೂಲ್ ಇದು ಅಂತ. ಹಾಗಾಗಿ ಇಲ್ಲಿ ಯವರ್ಗ ಹುಡುಕಬೇಡಿ. ಯವರ್ಗ ಬೇಕೇ ಬೇಕು ಅಂದರೆ ನಿನ್ನೆ ಹೇಳಿದ್ವಲ್ಲ, ಅಲ್ಲಿ ಸಿಗತ್ತೆ ನಿಮಗೆ. ಅಕ್ಷರಾರೂಢ ನಿನ್ನೆ ಹೇಳಿದ್ದು, ಅಲ್ಲಿ ಯವರ್ಗಕ್ಕೆ ಚಂದ್ರ ಬರ್ತಾನೆ, ಚಂದ್ರನಿಂದ ಕರ್ಕಟಕ ರಾಶಿ ಬರುತ್ತೆ, ಕರ್ಕಟಕ ರಾಶಿ ಇಟ್ಕೊಂಡು ಆ ಕ್ಷಣದ ಗ್ರಹ ಸ್ಥಿತಿ ಇಟ್ಕೊಂಡು ಫಲ ನಿರೂಪಣೆ ಮಾಡ್ಬೋದು. ಇದರಲ್ಲಿ ಇಲ್ಲ, ಅವಕಾಶ ಇಲ್ಲ ಅಂತ. ಇಲ್ಲೇ ಇರೋದನ್ನ ಕೇಳೋದು, ಬುಧ ಗ್ರಹ ಇಲ್ಲ, ಯವರ್ಗ ಇಲ್ಲ, ಜನರ ಪ್ರಶ್ನೆಗಳು ಹಾಗೆ ಬರುತ್ತೆ ಅಂತ. ಇರೋದ್ರ ಬಗ್ಗೆಕ್ಕಿಂತ ಅಭಾವ ಇದೆಯಲ್ಲ, ಅದು ಹೆಚ್ಚು ಗಮನ ಸೆಳೆಯುತ್ತೆ ನೋಡಿ ಅಂತ. ಇನ್ನು ಸಮಯ ತುಂಬ ಇಲ್ಲ. ಒಂದು ಸೂತ್ರ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ ನಿಮಗೆ ಇವತ್ತು. ಒಂದು ಹೊಸದೊಂದು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಮಯ ಮಿತಿಯಲ್ಲಿ ಎಷ್ಟು ಹೇಳೋಕ್ಕಾಗುತ್ತೋ ನೋಡ್ತೀವಿ. ಇದು ಹಿಂದೆ ಕೂತವ್ರಿಗೆ ಸ್ವಲ್ಪ ಕ್ಲಿಷ್ಟ ಆಗ್ಬೋದು, ಯಾಕೆಂದರೆ ಇದು ಗೊತ್ತಾಗಬೇಕಾದ್ರೆ ಗಣಗಳ ಪರಿಚಯ ಬೇಕು ಅಂತ.
ಗಣಗಳ ಪರಿಚಯ ಬೇಕು. ಗಣ ಅಂದರೆ ಈಶ್ವರನ ಗಣ ಅಂತಲ್ಲ, ಇಲ್ಲಿ ನಂದಿ ಭೃಂಗಿ ರಟಿಸ್ತುಂಡಿ ಅದಲ್ಲ, ಅಥವಾ ಗಣನ ಕೆಲವರಿಗೆ ಗಣ ಮೈ ಮೇಲೆ ಬರೋದಂತಿರುತ್ತೆ ಒಂದು, ಅದಲ್ಲ ಇದು. ಈ ಗಣ ಯಾವುದು ಅಂದರೆ ಅಕ್ಷರಗಣ ಅಂತ. ಅಕ್ಷರಗಣ ಪ್ರಕರಣ ಯಾವುದು? ಒಂದು ಅದ್ಭುತ ವಿಜ್ಞಾನ. ಅದು ಪ್ರಶ್ನೆ ಬಂದಿದೆ, ಒಂದು ಪ್ರಶ್ನೆ ಬಂದಿದೆ, ದೈವಜ್ಞಾನ ಮಂದಿ ಒಂದು ಪ್ರಶ್ನೆ ಬಂದಿದೆ. ಆ ಪ್ರಶ್ನೆಯ ಒಂದು ಅಕ್ಷರದಿಂದ ಇಡೀ ಕಥೆ ಹೇಳಬೇಕು, ಮೊದಲೇ ಒಂದು ಅಕ್ಷರದಿಂದ ಹೇಗೆ ಅಂತ. ಆ ಸೂತ್ರ ಹೇಳಿ ಆಯಿತು. ಈಗ ಮುಂದಕ್ಕೆ ಮೊದಲ 3 ಅಕ್ಷರಗಳು ಅರ್ಥ ಏನು ಬೇಕಾದ್ರೂ ಇರಲಿ, ಸಂಬಂಧವೇ ಇಲ್ಲ. ಮೊದಲ 3 ಅಕ್ಷರಗಳ ಮೂಲಕವಾಗಿ ಒಂದಿಷ್ಟು ಫಲಗಳನ್ನು ಹೇಳೋಕ್ಕೆ ಸಾಧ್ಯ ಅಂತ. ಅದು ಹೇಗೆ ಅಂತ ಪ್ರಶ್ನೆ ಇಡೀ, ಅದರ ಅರ್ಥ ಏನು ಬೇಡ ಅಂತ. ಮೊದಲ 3 ಅಕ್ಷರಗಳು ಛಂದಶಾಸ್ತ್ರದಲ್ಲಿ ಗಣಗಳು ಅಂತ ಕರೀತಾರೆ. ನಿಮಗೆ ಮಕ್ಕಳಿಗೆಲ್ಲ ಪಾಠ ಆಗಿರ್ಬೋದಲ್ವಾ ಅದರಿದ್ದು? ಯಗಣ, ಮಗಣ, ತಗಣ, ರಗಣ, ಜಗಣ, ಭಗಣ, ಲಗಣ, ಸಗಣ ಪಾಠ ಆಗಿದೆ ಅಲ್ವಾ? 3 ಅಕ್ಷರಗಳು, ಆ ಕಾಂಬಿನೇಷನ್ ಬೇರೆ ಬೇರೆ ತರಹ ಬರ್ಬೋದು ಅಂತ. 3 ಅಕ್ಷರಗಳಿದ್ದು ಅಂತ ಹಿಂದೆ ಕೂತವರ ನಿಮಗೂ ಗೊತ್ತಿರುತ್ತೆ, ಅದು ಗೊತ್ತಿಲ್ಲದೆ ಇರೋ ಸಲುವಾಗಿ. ಈಗ ಗುರು ಲಘು ನೀವು ಕೇಳಿರ್ತೀರಿ, ನಿಮ್ಗೆ ಗೊತ್ತಿರುತ್ತೆ ಅಂತ. ದೀರ್ಘ ಇದ್ದರೆ ಗುರು, ಹ್ರಸ್ವ ಇದ್ದರೆ ಲಘು ಅಂತ ಅಲ್ವಾ? ಹ್ರಸ್ವ 1 ಮಾತ್ರ ಕಾಲದಲ್ಲಿ ಉಚ್ಚಾರ ಆಗುವಂಥದ್ದು, ದೀರ್ಘ 2 ಮಾತ್ರ ಕಾಲದಲ್ಲಿ ಉಚ್ಚಾರ ಆಗುವಂಥದ್ದು. ಮುಂದೆ ಸಂಯುಕ್ತ ಅಕ್ಷರ ಇದ್ದರೆ ಹಿಂದಿರುವ ಹ್ರಸ್ವ ಕೂಡ ಗುರು ಆಗತ್ತೆ ಅಂತ. ಮುಂದೆ ಸಂಯುಕ್ತ ಅಕ್ಷರ ಇದ್ದಾಗ ಸಂಯುಕ್ತ ಅನ್ಬೇಕಾದ್ರೆ ನೋಡಿ, ತ ಇದೆ, ತ ಬಂದಾಗ ಅಯು ಇದ್ದರೆ ಹಿಂದ್ಗಡೆದು ಅದು ಬಿಗಿ ಬಂತು, ಅದಕ್ಕೆ ಅದು ಗಟ್ಟಿ ಆಯ್ತದು. ಸಂಯುಕ್ತ ಅನ್ಬೇಕಾದ್ರೆ ಅಲ್ವಾ? ಸಂಯಮ ಅನ್ಬೇಕಾದ್ರೆ ಯಾ ಬಿಗಿ ಇಲ್ಲ ಅಷ್ಟದು, ಸಂಯಮ ಜಾರ್ಕೊಂಡು ಹೋಗುತ್ತೆ. ಅದು ಸಂಯುಕ್ತ ಅನ್ಬೇಕಾದ್ರೆ ಅದೊಂದು ಬಿಗಿ ಬಂತು ನೋಡಿ ಅಂತ, ಗುರುತ್ವ ಬಂತು ಅದಕ್ಕೆ ಅಂತ. ಹೀಗೆ ಈ ಲಘು ಗುರು ಸ್ವಲ್ಪ ಗೊತ್ತಿರಬೇಕು ನಮಗೆ ಅಂತ. ಹ್ರಸ್ವ ಲಘು, ದೀರ್ಘ ಗುರು. ಆಮೇಲೆ ಮುಂದೆ ಸಂಯುಕ್ತಾಕ್ಷರ ಇದ್ದಾಗ ಹ್ರಸ್ವ ಕೂಡ ಗುರುವಾಗುತ್ತೆ. ಇಷ್ಟು ಸಾಕು. ಇನ್ನೂ ಸುಮಾರಷ್ಟು ವಿಷಯಗಳು ಇರ್ಬೋದು, ಆದರೆ ನಮ್ಮದು ಆ ಪಾಠ ಮಾಡೋಕ್ಕೆ ಹೊರಟಿದಲ್ವಲ್ಲ, ಸದ್ಯಕ್ಕೆ ಇಷ್ಟು ಸಾಕು ಅಂತ. ಈ ಗುರು ಲಘುಗಳ ಮೇಲೆ ಗಣಗಳನ್ನು ಬೇರೆ ಬೇರೆ ಥರ ಹೇಳ್ತಾ ಹೋಗ್ತಾರೆ. ಈಗ ಉದಾಹರಣೆಗೆ ಯಗಣ ಅಂತ ಅಂದ್ಕೊಳ್ಳಿ. ಯಗಣ ಹೇಗಿರಬೇಕು ಅಂತಂದರೆ ಇದರಲ್ಲಿ ಪೂರ್ತಿ ಗೊತ್ತಾಗತ್ತೆ ನಿಮಗೆ. ಎಷ್ಟು ಚೆಂದ ಮಾಡಿದ್ದಾರೆ ಅಂದರೆ, ಯಮಾತ ರಾಜಭಾನ ಸಲಗಂ ಗೊತ್ತಲ್ವ ಇದು? ಯಮಾತ ರಾಜಭಾನ ಸಲಗಂ ಅಂದರೆ ಇದರಲ್ಲಿ ಎಲ್ಲವೂ ಗೊತ್ತಾಗ್ಬಿಡುತ್ತೆ ನಮಗೆ. ಯಗಣ, ಮಗಣ, ತಗಣ, ಭಗಣ, ಜಗಣಗ ಎಲ್ಲ ಗಣಗಳು ಗೊತ್ತಾಗತ್ತೆ. ಯಮಾತ ಏನದು? ಆದಿ ಲಘು ಅಲ್ವಾ? ಮೊದಲ ಅಕ್ಷರ ಲಘು, ಮತ್ತೆರಡು ಗುರು ಅಂತ. ಮಾತಾರ ಮಗಣ, ಮಾತಾರ ಎಲ್ಲ ಗುರು ಅಂತ, ಸರ್ವಗುರು ಅದು ಅಂತ. ತಾರಾಜ ಅಂತ್ಯ ಲಘು, ಅದು ಹಿಂದಿನ 2 ಗುರು ಆಗತ್ತೆ ತಾರಾಜ ಅಂತಂದರೆ. ಈ ತರಹ ಅಂತ. ಹಾಗಾಗಿ ನೋಡಿ, ಗಮನಿಸ್ಕೊಳ್ಳಿ ಅಂತ. ಯಗಣ ಆದಿ ಲಘು, ಮಗಣ ಸರ್ವಗುರು, ತಗಣ ಅಂತ್ಯ ಲಘು, ರಗಣ ಹೇಳ್ತಾ ಹೋಗಿ. ಇವುಗಳಿಗೆ ಬೇರೆ ಬೇರೆ ಫಲ ಇದೆ ಅಂತ. ಬೇರೆ ಬೇರೆ ದೇವತೆಗಳಿದ್ದಾರೆ, ಬೇರೆ ಬೇರೆ ಫಲ ಇದೆ ಅಂತ. ಈಗ ನಾನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ ಅಂತ ಶುರು ಮಾಡ್ತಾನೆ ಅಂತ ಅಂದ್ಕೊಳ್ಳಿ ನೀವು. ಈಗ ನಾನೊಂದು ಯಾವ ಗಣ ಆಗುತ್ತೆ ಅದು? ನಾನೊಂದು ಯಾವ ಗಣ ಆಗುತ್ತೆ? ಏನು ನೀವು? ನಾ ಗುರು, ಅಂತ್ಯ ಲಘು ಯಾವುದು? ಅಂತ್ಯ ಲಘು ತಗಣನ. ತಾರಾಜ ಅಲ್ವಾ? ತಾರಾಜ ಅಂತ್ಯ ಲಘು ನೋಡಿ, ಅದು ತಗಣ ಅಂತ. ತಗಣ ಅಂದರೆ ಅದಕ್ಕೆ ಆಕಾಶ ತತ್ವ, ಅದಕ್ಕೆ ಫಲ ಶೂನ್ಯತೆ ಅಂತ. ಈಗ ನಾನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ ಅಂತ ಶುರು ಮಾಡಿದೆ ಅಂದರೆ ಆ ಪ್ರಶ್ನೆಗೆ ಉತ್ತರ ಶೂನ್ಯತೆ ಅಂತ. ಶೂನ್ಯತೆ ಉತ್ತರ ಅದಕ್ಕೆ ಅಂತ. ಗೊತ್ತಾಯ್ತಾ? ಮೊದಲ 3 ಅಕ್ಷರಗಳು ಅದನ್ನು ನೋಟ್ ಮಾಡಬೇಕು ಅಂತ. ಗುರು ಲಘು ಯಾವುದು ನೋಡಬೇಕು ಅಂತ, ಯಾವ ಗಣ ಬಂತು ಅಂತ ನೋಡಬೇಕು ಅಂತ. ಯಾವ ಗಣ ಬಂತು ಅಂತ ಸಿಕ್ಕಿದರೆ
ಫಲ ಬೇರೆ ಬೇರೆ ಇದೆ, ದೇವತೆಗಳು ಬೇರೆ ಬೇರೆ, ತತ್ವಗಳು ಬೇರೆ ಬೇರೆ ಇದೆ ಅದಕ್ಕೆ ಅಂತ. ಹೀಗೆ ನೋಡಿ, ಒಂದೊಂದನ್ನು ನೋಡಿ. ಯಗಣಕ್ಕೆ ಜಲದೇವತೆ, ಉತ್ತಮ ಸಮೃದ್ಧಿ ಫಲ ಅದಕ್ಕೆ. ಮಗಣಕ್ಕೆ ಭೂಮಿ ದೇವತೆ, ಸಂಪತ್ತು ಫಲ. ತಗಣಕ್ಕೆ ಆಕಾಶ ದೇವತೆ, ಶೂನ್ಯತೆ ಫಲ. ರಗಣ ಹುಷಾರಿಬೇಕು ಇದಕ್ಕೆ, ವನ್ನಿ ದೇವತೆ ರಗಣಕ್ಕೆ. ರಾಜಭ ಅಲ್ವಾ, ರಾಜಭ ಮಧ್ಯಲಘು, ಅದು ರಗಣ ಅಂದರೆ. ಆ ಮಧ್ಯಲಘು ಬಂದರೆ ಆರಂಭದಲ್ಲಿ ಈಗ ನನ್ನದೊಂದು ಪ್ರಶ್ನೆ ಇದೆ ಅಂತ ಶುರುವಾಗತ್ತೆ ಅಂತ ಅಂದ್ಕೊಳ್ಳಿ ನೀವು. ನನ್ನದೊಂದು ಪ್ರಶ್ನೆ ಇದೆ ಅಂತ ಶುರುವಾಗತ್ತೆ. ನನ್ನ ಮೊದಲನೇ ಅಕ್ಷರ ಗುರುವಾಯಿತು, ಎರಡನೇದು ಲಘು, ಮೂರನೇದು ಮತ್ತು ಗುರುವಾಯಿತು. ರಾಜಭ ಹಾಗೆ ಬರುತ್ತಲ್ವಾ, ರಗಣ. ಇದ್ರ ಫಲ ಮರಣ ಅಂತ. ಈ ಥರ ಪ್ರಶ್ನೆ ಶುರುವಾದರೆ, ಈ ರಗಣದಲ್ಲಿ ಪ್ರಶ್ನೆ ಶುರುವಾದರೆ ಈ 3 ಅಕ್ಷರದಲ್ಲಿ ಅವನಿಗೆ ಮರಣ ಇದೆ ಅಂತ ಚಿಂತನೆ ಮಾಡಬೇಕು ಅಂತ. ಮೃತ್ಯು ಅವನಿಗೆ ತುಂಬ ಬೇಕಾದವರಿಗೂ ಮೃತ್ಯು ಇದೆ, ಅಥವಾ ಸತ್ತಂಥ ಸ್ಥಿತಿ ಇದೆ ಅಂತ, ಅದು ಆಗ್ಬೋದು ಅಂತ. ಸಾವಿಗೆ ಸಮಾರುವಂಥ ಸ್ಥಿತಿ ಇದೆ, ಸಾಯಬಹುದು ಅಂತಲೇ ವನ್ನಿ ಅದಕ್ಕೆ ಅಂತ. ಹೀಗೆ ಜಗಣಕ್ಕೆ ಸೂರ್ಯ ದೇವತೆ, ರೋಗ ಫಲ. ಭಗಣಕ್ಕೆ ಚಂದ್ರ, ಪ್ರಖ್ಯಾತ ಕೀರ್ತಿ ಅಂತ ಫಲ ಅದಕ್ಕೆ. ನಗಣ ಬಂದರೆ ಆಯುಸ್ಸು ಫಲ ಅದಕ್ಕೆ, ಸ್ವರ್ಗ ಅದಕ್ಕೆ ತತ್ವ, ಆಯುಸ್ಸು ಫಲ. ಸಗಣಕ್ಕೆ ವಾಯು, ಅನ್ಯ ದೇಶ ಗಮನ, ಸದ್ಯದಲ್ಲಿ ಊರು ಬಿಡ್ತಾನವನು ಅಂತ. ಸಗಣ ಬಂದರೆ ಆರಂಭದಲ್ಲಿ ಅವನ ಪ್ರಶ್ನೆ ಯಾವುದ್ರದ್ದು ಬೇಕಾದ್ರೂ ಕೇಳಲಿ, ಆದರೆ ಸದ್ಯದಲ್ಲಿ ಊರು ಬಿಡೋ ಯೋಗ ಇದೆ ಅಂತ, ಅನ್ಯ ದೇಶ ಗಮನ ಅಂತ. ಸಗಣಕ್ಕೊಂದು ಪ್ರಶ್ನೆ ಕೇಳಿ ನೋಡೋಣ, ಉದಾಹರಣೆ ಕೊಡಿ. ವಾಯು ಅಲ್ವಾ, ವಾಯು ಒಂದು ಕಡೆ ಇನ್ನೊಂದು ಕಡೆ ಸಂಚಾರ ಮಾಡ್ತಾ ಇರುವಂಥದ್ದೇ ತಾನೇ, ಹಾಗಾಗಿ ಆ ಫಲ ಬಂದಿರೋವಂಥದ್ದು. ಸಗಣಕ್ಕೊಂದು ಉದಾಹರಣೆ ಕೊಡಿ. ಸಲಗಂ, ಸಲಗಂ ಯಾವ್ದು ಬರುತ್ತೆ? ಗುರುಲಘು ಹೇಗೆ ಬರುತ್ತೆ? ಸಲಗಂ ಇಲ್ಲ, ಎಲ್ಲ ಲಘು ಅಲ್ಲ ಅದು. ಲಘು ಲಘು ಗುರು ಅಂತ. ಮೊದಲ 2 ಅಕ್ಷರ ಲಘು ಬರಬೇಕು, 3ನೇ ಅಕ್ಷರ ಗುರು ಬರಬೇಕು. ಆ ಥರದೊಂದು ಪ್ರಶ್ನೆ ಕೇಳಿ ನೋಡೋಣ. ನಿಮಗೆ ಎಕ್ಸರ್ಸೈಸ್ ನಿಮಗೆ. ಲಘು ಲಘು ಗುರು ಅಂತ ಅಲ್ಲ, ಮಾ ಅನ್ನೋದು ಗುರು. ನಮಸ್ತೆಯಲ್ಲಿ ಮುಂದೆ ಸಂಯುಕ್ತ ಅಕ್ಷರ ಬಂದಿದ್ರಿಂದ ಮಾ ಗುರು, ತೇನು ಗುರು ಅಂತ, ಅದು ಆದಿ ಲಘು ಆಯ್ತು. ಅದು ಕೇಳು. ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗ್ತಿವೆ ಅಂತ ಅಲ್ವಾ. ಮನೆಯಲ್ಲಿ ಮಾ ಲಘು, ನೇ ಲಘು, ಯಾ ಗುರು ಬಂತ? ಗಣ ಬಂತ? ಯಾವ ಗಣ ಬಂತು? ಸಗಣ ಬಂತ? ಯಾರಾದರೂ ಈ ಥರ ಪ್ರಶ್ನೆ ಶುರು ಮಾಡಿದರೆ, ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಶುರು ಮಾಡಿದರೆ, ಇವನು ಊರು ಬಿಟ್ಟು ಹೋಗ್ತಾನೆ ಅಂತ, ಇವನು ಹೆಚ್ಚು ಸಮಯ ಇಲ್ಲ ಇಲ್ಲಿ ಅಂತ. ಹೀಗೆ 8 ಗಣಗಳಿಗೆ 8 ಫಲಗಳನ್ನು ಹೇಳಿದ್ದಾರೆ ಅಂತ. ಶ್ಲೋಕ ತೋರಿಸು ಸುರೇಶ, ಶ್ಲೋಕನ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡೋಣ. ಶ್ಲೋಕನ ಭಾಳ ಕಷ್ಟಪಟ್ಟು ಇದನ್ನೆಲ್ಲ ರಚನೆ ಮಾಡಿದ್ದಾರೆ ಪಾಪ ಅವರು. ಆ ಸೂತ್ರ ಕಂಡು ಹಿಡಿದಿದ್ದು ಯಾಕೆ ಕಂಡು ಹಿಡಿದ್ರು? ಅದು ದೇವರು ಕೊಟ್ಟಿರೋಂಥದ್ದು. ಆ ಸೂತ್ರವನ್ನು ಶ್ಲೋಕಕ್ಕೆ ತಂದಿದ್ದಾರೆ. ಮಧ್ಯಾಂತ್ಯ ದಖಿಲೇಶು ಗಾ ಜಭ ಸಮಾಹ. ಉರ್ದು ಇದ್ದಾಗಿದೆ ಕೇಳೋಕ್ಕೆ. ಅದು ಗಾ ಜಭ ಸಮಾಹ ಏನು ಗೊತ್ತಾಗೋದಿಲ್ಲ ಅಲ್ವಾ? ನೋಡಿ, ಇಲ್ಲಿ ಮಧ್ಯ ಅಂತ್ಯ ಆದಿ ಅಖಿಲ 4 ಶಬ್ದ ಪ್ರಯೋಗ ಮಾಡಿದ್ದಾರೆ. ಮಧ್ಯ ಅಂತ್ಯ ಆದಿ ಅಖಿಲ, ಈ 4 ಕಡೆಯಲ್ಲಿ ಗಾಹ ಅಂದರೆ ಗುರುವ ಅಕ್ಷರಗಳು. ಗ ಅಂದರೆ ಗುರು ಅಂತ ಅನ್ನೋ ಅರ್ಥದಲ್ಲಿ ತಗೊಂಡಿದ್ದಾರೆ ಅಲ್ಲಿಗೆ, ಗಾಹ ಅಂತ. ಈ ಸಲಗಂ ಅದೆಯಲ್ಲ, ಅಲ್ಲಿ ಯಮಾತ ರಾಜಭಾನ ಸಲಗಂ ಅಂತಿದೆಯಲ್ಲ, ಇಲ್ಲಿ ಗಾ ಅಂದರೆ ಗುರು ಅಂತ ಅಭಿಪ್ರಾಯ ತಗೊಂಡಿರ್ತಕ್ಕಂಥದ್ದು. ಈಗ ಮಧ್ಯ ಗುರು, ಅಂತ್ಯಗುರು, ಆದಿಗುರು, ಅಖಿಲ ಗುರು. ಯಾವುದು? ಜ ಭ ಸ ಮಾಹ. ಜಗಣ, ಸಗಣ, ಭಗಣ, ಮಗಣ. ಅದೇ ಕ್ರಮದಲ್ಲಿ ಬರುತ್ತೆ ಅದು ಅಂತ ನೋಡಿ. ವ್ಯತ್ಯಾಸ ಆಯ್ತಾ ನೋಡಿ? ಸರಿ ಇದೆಯಾ? ಅದು ಶ್ಲೋಕ ತಪ್ಪಿದೆಯಾ? ಸರಿ ಇದೆಯಾ? ಸಗಣ ಹೇಗೆ ಬರುತ್ತೆ ನೋಡಿ? ಅಂತ್ಯಗುರು ಅಲ್ವಾ ಸಗಣ? ಸಗಣ ಅಂತ್ಯಗುರು ಅಲ್ವಾ? ಭಗಣ
ಆದಿಗುರು ಅಲ್ವಾ? ಸರಿ ಇದೆ ಹಾಗಾದರೆ. ಮಧ್ಯ ಅಂತ್ಯ ಆದಿ ಅಖಿಲ ಅಂತ. ಮಧ್ಯಗುರು, ಅಂತ್ಯಗುರು, ಆದಿಗುರು, ಅಖಿಲ ಗುರು, ಎಲ್ಲವೂ ಗುರು. ಕ್ರಮವಾಗಿ ಜಗಣ, ಸಗಣ, ಭಗಣ, ಮಗಣ ಅಂತ. ಹೀಗೆ ಬಂದರೆ ದೇವತೆಗಳು ಸೂರ್ಯ, ಅನಿಲ, ಇಂದು, ಕ್ಷಮ. ಸೂರ್ಯ ಅಂದರೆ ಗೊತ್ತಾಗತ್ತೆ ನಿಮಗೆ, ಅನಿಲ ವಾಯು, ಆಮೇಲೆ ಇಂದು ಚಂದ್ರ, ಕ್ಷಮ ಅಂದರೆ ಭೂಮಿ ಅಂತ. ಸೂರ್ಯ, ಅನಿಲ, ಇಂದು, ಕ್ಷಮಾಹ ದೇವಾಹ, ದೇವತೆಗಳು ಅಂತ, ತತ್ವಗಳು ಅಂತ. ಈ ಗಣಗಳಿಗೆ ತತ್ವಗಳು, ದೇವತೆಗಳು ಇವರು ಅಂತ. ಫಲ ಏನು ಅಂದರೆ ಸ್ಫೀತ ಋಕ್, ಅನ್ಯ ದೇಶ ಗಮನ, ಪ್ರಖ್ಯಾತ ಕೀರ್ತಿ, ಶ್ರೇಯ. 4 ಭಾಗ ಅದು. ಸ್ಫೀತ ಋಕ್ ಅಂದರೆ, ಸ್ಫೀತ ಒಳ್ಳೆಯ ಶಬ್ದ. ಸ್ಫೀತ ಅಂದರೆ ತುಂಬ ಅಂತ ಅರ್ಥ, ಸಮೃದ್ಧಿ ಅಂತ ಅರ್ಥ, ಬೇಕಾದಷ್ಟು ಅಂತ ಅರ್ಥ. ಆದರೆ ಏನದು ಬೇಕಾದಷ್ಟು? ರೋಗ ಅಂತ. ಸಮೃದ್ಧಿ ಏನು? ರೋಗದ್ದು. ಸ್ಫೀತ ಋಕ್, ಆ ಋಕ್ ಶಬ್ದ ಜೊತೆ ಸೇರಿದರೆ ಒಳ್ಳೆಯ ಶಬ್ದ ಹೇಗಾಗ್ಬಿಡುತ್ತೆ ನೋಡಿ ಅಂತ. ಸ್ಫೀತ ಋಕ್ ಅಂದರೆ ಅನೇಕ ರೋಗಗಳು ಅಂತ. ಎಲ್ಲಿಯಾದರೂ ಈ ಜಗಣದಿಂದ ಪ್ರಾರಂಭ ಮಾಡಿದರೆ ಸೂರ್ಯ ಬರ್ತಾನಲ್ಲ, ಅಲ್ಲಿ ಫಲ ಏನು ಅಂದರೆ ನಾನಾ ರೋಗಗಳು ಅಂತ, ಅನೇಕ ರೋಗಗಳು ಅಂತ. ಇನ್ನು ಕೋಶದಲ್ಲಿ ಈ ಸ್ಫೀತ ಅನ್ನೋದಕ್ಕೆ ಹೆರಿಡಿಟ್ರಿ ಅನ್ನೋ ಅರ್ಥ ಕೂಡ ಹೇಳಿದ್ದಾರೆ ಅಂತ. ಆನುವಂಶಿಕ ರೋಗಗಳು ಅಂತ. ಅವನ ಮಾತು ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ. ಮೊದಲ 3 ಅಕ್ಷರದಿಂದ ಆನುವಂಶಿಕ ರೋಗ ಕಾಡ್ತಾ ಇರೋದನ್ನು ಪತ್ತೆ ಹಚ್ಬೋದು ಅಂತ. ಅವನ ಪ್ರಶ್ನೆಯ ಮೊದಲ 3 ಅಕ್ಷರದಿಂದ ಅವನನ್ನು ಕಾಡುವಂಥ ಆನುವಂಶಿಕ ರೋಗವನ್ನು ಹೇಳ್ಬೋದು ಅಂತ. ಹಾಗಾಗಿ ಜಗಣ ಬಂದರೆ ಸೂರ್ಯ ಬರ್ತಾನೆ, ಸ್ಫೀತರುಕು ಒಂದೋ ಅನೇಕ ರೋಗಗಳು ಅಥವಾ ಆನುವಂಶಿಕವಾಗಿ ಬಂದಿರತಕ್ಕಂಥ ರೋಗಗಳನ್ನು ಆ ಗಣ ಹೇಳುತ್ತೆ, ಜಗಣ ಹೇಳುತ್ತೆ. ಹಾಗೆ ಸಗಣ ಬಂತು ಅಂದರೆ ಅದಕ್ಕೆ ವಾಯು, ಅನ್ಯ ದೇಶ ಗಮನಂ ಫಲ, ಅದಕ್ಕೆ ಅವನು ಊರು ಬಿಟ್ಟು ಹೋಗ್ತಾನೆ ಅಂತ, ಬೇರೆ ಕಡೆ ಹೋಗ್ತಾನೆ ಅಂತ ಫಲ. ಭಗಣ ಬಂದರೆ ಅದಕ್ಕೆ ಚಂದ್ರ, ಪ್ರಖ್ಯಾತ ಕೀರ್ತಿ, ಬೆಳದಿಂಗಳ ಥರ ಕೀರ್ತಿ ಅಂತ ಅದಕ್ಕೆ ಅರ್ಥ ಅದಕ್ಕೆ. ಹಾಗೆ ಮಗಣ ಬಂದರೆ ಎಲ್ಲ ಗುರು ಬಂದರೆ ಈ ಶ್ರೀಯ ಸಂಪತ್ತು ಫಲ ಅದಕ್ಕೆ ಅಂತ. ಇಷ್ಟ ಆಯ್ತಾ? ಅದೇ ರೀತಿ ತದ್ವತ್ ಸ್ಯುಹು ಲಘವ ಗುಣಾ. ಈಗ ಗುರು ಬಗ್ಗೆ ಹೇಳಿದ್ವಿ ಹಿಂದಕ್ಕೆ, ಮುಂದಕ್ಕೆ ಲಘು ಬಗ್ಗೆ ಹೇಳ್ತಾರೆ. ಲಘವ ಗುಣಾ ರತಯನಾಹ, ರಗಣ, ತಗಣ, ಯಗಣ, ನಗಣ. ರ ಅಂದರೆ ಆದಿಗುರು, ಅದೇ ಥರ ರ ಅಂದರೆ ಮಧ್ಯಗುರು, ಅಂತ್ಯಗುರು, ಮಧ್ಯಲಘು, ಅಂತ್ಯಲಘು, ಆದಿಲಘು, ಅಖಿಲ ಲಘು ಅಂತ ಅದನ್ನು ಹೇಳ್ತಾ ಇರೋಂಥದ್ದವರು. ಹಾಗೆ ಬಂದಾಗ ರಗಣ, ತಗಣ, ಯಗಣ, ನಗಣ ಬಂದಾಗ ವನ್ಹಿ, ಅಂಬರ, ಅಂಬ ಅಂದರೆ ನೀರು, ದಿವಹ ಸ್ವರ್ಗ ಅಂತ. ಈ 4 ದೇವತೆಗಳು: ಅಗ್ನಿ, ಆಕಾಶ, ನೀರು ಮತ್ತು ಸ್ವರ್ಗ. ಅಮರ್ತ್ಯ ಅಂದರೆ ದೇವತೆಗಳು ಅವರೆಲ್ಲ ಅಂತ. ಫಲ ಮೃತಿ, ಶೂನ್ಯತಾ, ಉತ್ತಮ ಸಮೃದ್ಧಿ, ಆಯುವಂಶಿ ಅಂತ. ಇದು ಶ್ಲೋಕದಲ್ಲಿ. ಇನ್ನು ನೀವು ಇದರ ಸುಲಭವಾಗಿ ನೋಡಿ, ಅದರಲ್ಲಿ ಕೋಷ್ಟಕದಲ್ಲಿ ಇನ್ನೊಮ್ಮೆ ಸುಲಭವಾಗಿ ನೋಡಿ. ಒಂಚೂರು ಕ್ಲಿಷ್ಟ ಅಂತ ಅನಿಸ್ಬೋದು ಇದು, ಯಾಕೆಂದರೆ ಗಣ ಗೊತ್ತಾಗಬೇಕು. ಗಣ ಗೊತ್ತಾದರೆ ಗೊತ್ತಾಗತ್ತೆ. ಗಣದ್ದೇನು ಬ್ರಹ್ಮವಿದ್ಯೆ ಅಲ್ಲ, ಅರ್ಥ ಆಗದೇ ಇರೋಂಥದ್ದೆಲ್ಲ. ಯಮಾತ ರಾಜಭಾನ ಸಲಗಮ್ ಅನ್ನೋ ಮಂತ್ರ ನಿಮಗೆ ಸಿದ್ಧಿ ಆದರೆ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ, ಗಣ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಯಮಾತ ಅಂದರೆ ಯಾ ಲಘು, ಮಾತಾ ಗುರು, ಆದಿಲಘು, ಮುಂದೆರಡು ಗುರು. ಲಘು ಗುರು ಗುರು ಯಗಣ, ಈ ಥರ ನೋಡ್ತಾ ಹೋಗಬೇಕು. ಮಾತಾರ ಮಗಣ, ಗುರು ಗುರು ಗುರು, 3 ಗುರು ಬರಬೇಕು. ಅದು ಮಾತಾರ. ತಾರಾಜ ತಗಣ, ಗುರು ಗುರು ಲಘು ತಗಣ. ಹೀಗೆ ರಾಜಭಾ ಗುರು ಲಘು ಗುರು, ಈ ಥರ ಸೂತ್ರ, ಅದನ್ನು ಅರ್ಥ ಮಾಡ್ಕೊಳ್ಳೋ ಸೂತ್ರ ಅದು. ಯಮಾತ ರಾಜಭಾನ ಸಲಗಮ್ ಗೊತ್ತಾದರೆ ಗಣ ಗೊತ್ತಾಗತ್ತೆ. ಗಣ ಗೊತ್ತಾದರೆ ಈ ಶ್ಲೋಕ ಯಾವ ದೇವತೆ ಅದಕ್ಕೆ ಅಂತ ಹೇಳುತ್ತೆ, ಏನು ಫಲ ಅಂತಲೂ ಕೂಡ ಹೇಳುತ್ತೆ. ಹಾಗಾಗಿ 8 ಫಲಗಳನ್ನು ಪ್ರಶ್ನೆ ಏನೇ ಕೇಳಲಿ ಅವನು ಇದು ಯಾವುದೊಂದಾಗಿರುತ್ತೆ. ಉತ್ತಮ ಸಮೃದ್ಧಿ, ಸಂಪತ್ತು, ಶೂನ್ಯತೆ, ಮರಣ, ರೋಗ. ರೋಗ ಅಂದರೆ ಅನೇಕ ರೋಗಗಳು ಅಥವಾ ಆನುವಂಶಿಕ ರೋಗಗಳು. ಪ್ರಖ್ಯಾತ ಕೀರ್ತಿ, ಆಯುಸ್ಸು, ಅನ್ಯ ದೇಶ ಗಮನ, ಇಷ್ಟು ಬಂದ್ಬಿಡುತ್ತೆ ಅಂತ. ಯಾರೋ ಒಬ್ಬರೊಂದು ಪ್ರಶ್ನೆ ಕೇಳಿದರೆ, ಜ್ಯೋತಿಷ್ಯದ ಮೂಲಕ ಆನುವಂಶೀಯವಾದ ವಿಚಾರಗಳನ್ನು, ಅದು ಕಾಯಿಲೆಯಾಗಿರ್ಬೋದು ಅಥವಾ ಗುಣನಡತೆಗಳಾಗಿರ್ಬೋದು ಅಥವಾ ಶರೀರ ಲಕ್ಷಣಗಳಾಗಿರ್ಬೋದು, ಇದು ಆನುವಂಶೀಯ ಅಂತ ಹೇಳೋಂಥ ವಿಷಯಗಳನ್ನು
ರಾಶಿ ಗ್ರಹಗಳ ಮೂಲಕ ಹೇಗೆ ಹೇಳ್ಬೋದು ಅಂತ. ರಾಶಿ ಗ್ರಹಕ್ಕಿಂತ ಮುಂಚೆನೇ ಹೇಳಿದ್ದಾರೆ ಇಲ್ಲಿ ಅಂತ. ರಾಶಿ ಗ್ರಹಗಳ ಮೂಲಕವೂ ಹೇಳ್ಬೋದು, ಸೂರ್ಯನಿಂದ ಹೇಳ್ಬೋದು, ತಂದೆ ಕಡೆಯಿಂದ ಬರೋದನ್ನೆಲ್ಲ ಸೂರ್ಯನಿಂದ ಹೇಳ್ಬೋದು, ತಾಯಿ ಕಡೆಯಿಂದ ಬರೋದನ್ನೆಲ್ಲ ಚಂದ್ರನಿಂದ ಹೇಳ್ಬೋದು, ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಕೂಡ ಹೇಳ್ಬೋದು, ಅವಕಾಶ ಇದೆ. ಆದರೆ ಇದು ಇಲ್ಲೇ ಹೇಳಿಬಿಟ್ಟಿದೆ ಅಂತ, ಗಣದ ಜಾಗದಲ್ಲೇ ಹೇಳಿಬಿಟ್ಟಿದೆ ಅಂತ. ಇನ್ನೊಂದು ಫಲ ಇದೆ, ಅದು ಹೇಳಿ ನಿಲ್ಲಿಸ್ತೀವಿ. 2 ಗಣಗಳಿಗೆ ವಿಶೇಷ ಫಲ ಇದೆ, ಮಗಣ ಮತ್ತು ನಗಣ. ಮಗಣ ಹೇಗಿರುತ್ತೆ ನೋಡು, ಸರಿ ನೋಡು. ಮಗಣ ಹೇಗಿರುತ್ತೆ? ಅಖಿಲ ಗುರು, ಮಾತಾರ ಎಲ್ಲ ಗುರು ಆಗಬೇಕು. ನಗಣ ಸರ್ವಲಘು. ನಗಣ ಸರ್ವಲಘು. ಸರ್ವ ಗುರುವಾದರೆ ಒಂದು ಒಳ್ಳೆ ಫಲ ಇದೆ, ಸರ್ವ ಲಘುವಾದರೂ ಒಂದು ಒಳ್ಳೆ ಫಲ ಇದೆ. ಸರ್ವ ಗುರುವಾದರೂ ಒಂದು ಒಳ್ಳೆ ಫಲ ಇದೆ, 3 ಅಕ್ಷರಕ್ಕೂ ತೂಕ ಇದೆ, ಒಳ್ಳೆ ಫಲ ಇದೆ ಅದಕ್ಕೆ. ಸರ್ವ ಲಘು 3 ಹಗುರ ಆದರೂ ಒಳ್ಳೆ ಫಲ ಇದೆ. ಏನು ಫಲ ಅಂದರೆ ಸರ್ವಗುರುವು ಅಧಿಕ ಧನಸ್ಯ ಆಗಮನಂ. ಸರ್ವಗುರುವಾಗಿದ್ದರೆ ಸಾಮಾನ್ಯ ದೇವಸ್ಥಾನಕ್ಕೆ ಇದನ್ನು ಬಳಸೋಂಥದ್ದು, ಬೇರೆ ಕಡೆಗೂ ಅಪ್ಲೈ ಆಗುತ್ತೆ ಅದು. ಸರ್ವಗುರುವು ಅಧಿಕ ಧನಸ್ಯ ಆಗಮನಂ ಚ ಉತ್ಸವಾದಿ ಘೋಷಂಚ. ಮಹೋತ್ಸವಗಳು, ಉತ್ಸವಗಳು ನಡೆಯುತ್ತೆ, ಸಂಪತ್ತು ಬರುತ್ತೆ ಅಂತ. ಒಂದು ಮನೆ ವಿಷಯಕ್ಕೆ ಅಂತಂದರೆ ಮನೆಗೂ ಸಂಪತ್ತು ಬರುತ್ತೆ, ಹಣ ಬರುತ್ತೆ. ಮದುವೆ, ಮುಂಜಿ ಇಂಥ ಉತ್ಸವಗಳು, ಸಂಭ್ರಮದ ಕಾರ್ಯಕ್ರಮಗಳು ನಡಿಬೋದು ಮನೆಯಲ್ಲಿ ಅನ್ನೋದನ್ನು ತೋರಿಸುತ್ತೆ ಅದು ಅಂತ. ಹಾಗೆ ಅಖಿಲ ಲಘುವು, ಎಲ್ಲ ಲಘು ಅಕ್ಷರಗಳಾದರೆ, ಮೊದಲ 3 ಕೂಡ ಲಘು ಅಕ್ಷರಗಳಾದರೆ ಸಾನ್ನಿಧ್ಯವನ್ನು ಹೇಳಬೇಕು. ದೇವಸ್ಥಾನ ಆದರೆ ಚೈತನ್ಯ ತುಂಬ ಇದೆ ದೇವರಲ್ಲಿ ಅಂತ ಹೇಳಬೇಕು. ವ್ಯಕ್ತಿ ಆದರೆ ಅವನೊಳಗೆ ಒಂದು ಚೈತನ್ಯ, ಒಂದು ದೈವಾನುಗ್ರಹ ತುಂಬ ಇದೆ ಅವನಿಗೆ ಅನ್ನೋದನ್ನು ಹೇಳಬೇಕು. ನಿವೇದ್ಯ ಪುಷ್ಟಿಂ ವಿಜಾನೀಯ ಅಂತ. ದೇವಸ್ಥಾನ ಆದರೆ ನೈವೇದ್ಯ ಚೆನ್ನಾಗಿ ನಡೆಯುತ್ತೆ ಅಲ್ಲಿ ಅಂತ. ವ್ಯಕ್ತಿ ಆದರೆ ಅವನಿಗೆ ಮೃಷ್ಟಾನ್ನ ತೊಂದರೆ ಇಲ್ಲ, ಅವನಿಗೆ ತೃಪ್ತಿಯಾಗಿ ಗಿಟೆ ಮಾಡ್ಕೊಂಡು ಚೆನ್ನಾಗಿರ್ತಾನೆ, ಅವನು ಪುಷ್ಕಳ ಭೋಜನ ಮಾಡ್ತಾನೆ ಅಂತ ಹೇಳಬೇಕು ಅಂತ. ಮನುಷ್ಯ ಪ್ರಶ್ನೆ ಆದರೆ ಹೀಗೆ, ದೇವ ಪ್ರಶ್ನೆ ಆದರೆ ಹಾಗೆ. ಹಾಗಾಗಿ ಈ 2 ಗಣಗಳಿಗೆ, ಮಗಣ ಮತ್ತು ನಗಣಕ್ಕೆ ತುಂಬ ವಿಶೇಷ ಫಲ ಇದೆ ಅಂತ ನಾವು ಮುಗಿಸ್ತೀವಿ. ಈಗ ಮುಗಿಸೋಕ್ಕಿಂತ ಮುಂಚೆ ತುಂಬ ಸುಲಭದ ಒಂದು ಹೇಳಿ ಮುಗಿಸ್ಬಿಡ್ತೀವಿ ಕೊನೆಯಲ್ಲಿ. ನಾಳೆ ಮತ್ತೆ ಅದನ್ನು ಬೆಳೆಸೋಣ, ಮತ್ತೆ ಜಾಸ್ತಿ ಹೇಳೋಣ ಬೇಕಾರೆ. ಈಗ ಒಂದು ಶಬ್ದದ ಉತ್ತರ ಕೊಡಿಸ್ಕೊಡ್ಬೇಕು, ಒಂದೇ ಶಬ್ದದ ಉತ್ತರ. ಪೃಚ್ಛಕನ ಪ್ರಶ್ನೆಗೆ ಒಂದು ಶಬ್ದದ ಉತ್ತರ ಕೊಟ್ಟು ಕಳಿಸ್ಕೊಡ್ಬೇಕು. ಅಂದರೆ ಒಟ್ಟು ಇಡೀ ಕಾರ್ಯಕ್ರಮ 2 ನಿಮಿಷದಲ್ಲಿ ಮುಗಿಬೇಕು. ಅವನಿಗೊಂದು ಕ್ಲಿಯರ್ ಆನ್ಸರ್ ಸಿಗಬೇಕು, ಸ್ಪಷ್ಟ ಉತ್ತರ ಸಿಗಬೇಕು. ಹೇಗಿರ್ಬೋದು ಅಂದರೆ ಎಸ್ ಆರ್ ನೋ, 2 ಅಲ್ಲ 3 ಹೇಳ್ತಾರೆ ಇಲ್ಲಿ ಅವರು. ಸಾಧ್ಯ, ಅಸಾಧ್ಯ, ಕಷ್ಟ ಸಾಧ್ಯ ಅಂತ ಅಲ್ವಾ. ಏನೋ ಪ್ರಶ್ನೆ ಇಟ್ಕೊಂಡು ಬಂದಿರ್ತಾನೆ, ಹುಷಾರಿಲ್ಲ ಅಂತ ಬಂದಿರ್ತಾನೆ, ಅಥವಾ ಮದುವೆ ಆಗ್ತಾ ಇಲ್ಲ ಮಗಳದ್ದು ಅಂತ ಬಂದಿರ್ತಾನೆ, ಫ್ಯಾಕ್ಟ್ರಿ ಶುರು ಮಾಡಬೇಕು ಅಂತಿದ್ದೀನಿ ಬಂದಿರ್ಬೋದು, ಇನ್ನೇನೋ ಕಾರಣಕ್ಕೆ ಬಂದಿರ್ಬೋದು. ಅವನು ಯಾವ ಕಾರ್ಯಕ್ಕೆ ಬಂದಿರಲಿ ಅವನಿಗೆ ಒಂದೇ ಶಬ್ದದ ಉತ್ತರ ಸಾಧ್ಯ, ಅಸಾಧ್ಯ, ಕಷ್ಟ ಸಾಧ್ಯ. ಒಂದು ಶಬ್ದದ ಉತ್ತರ ಕಳ್ಸ್ಬೇಕು. ಹೇಗೆ ಮಾಡ್ಬೋದು? ಸುಲಭವಾಗಿ, ದೊಡ್ಡ ಲೆಕ್ಕ ಎಲ್ಲ ಇರಬಾರ್ದು, ಚಿಕ್ಕ ಲೆಕ್ಕದಲ್ಲಿ. ವಿಷಯ ಇಷ್ಟೇ, ಅವನು ಪ್ರಶ್ನೆ ಕೇಳ್ತಾನಲ್ಲ, ಇಡೀ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಇರಬೇಕಾಗತ್ತೆ. ಇಡೀ ಪ್ರಶ್ನೆ ಅಂದರೆ ಅಕ್ಷರ ಲೆಕ್ಕ ಇರಬೇಕಾಗತ್ತೆ ಅಂತ. ಎಷ್ಟು ಅಕ್ಷರದ ಪ್ರಶ್ನೆ ಅದು ಅಂತ, ಪ್ರಶ್ನೆ ವಾಕ್ಯದಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿದ್ದಾವೆ ಅಂತ. ಆ ಒಟ್ಟು ಸಂಖ್ಯೆ ಇದೆಯಲ್ಲ 3ರಿಂದ ಭಾಗಿಸ್ಬೇಕು. ಅದನ್ನು 3ರಿಂದ ಭಾಗಿಸಿದ್ರೆ ಶೇಷ 1 ಬರ್ಬೋದು, 2 ಬರ್ಬೋದು, ಅಥವಾ 3 ಆಗಿರ್ಬೋದು. ಶೇಷ ಉಳಿದಿದ್ರೆ 3 ತಾನೇ ಆಗೋದು ಅದು. 1, 2, 3 ಇದಕ್ಕೆ ಮಾತ್ರ ಸಂಭವನೀಯತೆ ಇರ್ತಕ್ಕಂಥದ್ದು. 1 ಬಂದರೆ ಸಾಧ್ಯ ಅಂತ ಹೇಳಬೇಕು, 2 ಬಂದರೆ ಅಸಾಧ್ಯ ಅಂತ ಹೇಳಬೇಕು, 3 ಬಂದರೆ ದುಶ್ಯಮಃ ಅಂತ, ಕಷ್ಟ ಸಾಧ್ಯ ಅಂತ ಹೇಳಬೇಕು ಅಂತ ಸೂತ್ರ ಇದು. ತೋರಿಸು ಸುರೇಶ್. ಈಗ ಇದಕ್ಕೆ ಎಷ್ಟು ತಪಸ್ಸು ನಡೆದಿರ್ಬೋದು ಅಂತ ನಾವು ಊಹೆ ಮಾಡೋಕ್ಕಾಗೋದಿಲ್ಲ ಅಂತ. ಎಂಥ ಶ್ರಮ ಆಗಿರಬೇಕು ಇದ್ರ ಹಿಂದೆ ಅನ್ನೋದನ್ನು, ಯಾವ ತಪಸ್ಸು ಇರಬೇಕು, ಯಾವ ದೈವಾನುಗ್ರಹ ಇರಬೇಕು ಅನ್ನೋದನ್ನು ಊಹೆ ಮಾಡೋಕ್ಕೆ ಕೂಡ ಆಗೋದಿಲ್ಲ ಅಂತ. ಯಾಕೆಂದರೆ ಈ ಶ್ಲೋಕ ಹೇಳೋ ಸುಲಭ ಅಲ್ಲ, ಬರಬೇಕಲ್ವ, ಆ ಥರ ಆಗಿ ನಡಿಬೇಕಲ್ವ ಅದು ಅಂತ. ಇದು ಪ್ರಾಕ್ಟಿಕಲಿ ಬರೋಂಥದ್ದು, ಇದು ಸುಮ್ಮನೆ ಒಂದು ಹೇಳಿ ಬಿಟ್ಬಿಡೋ ಅಂಥದ್ದಲ್ಲ ಅಂತ. ಸಾವಿರಾರು ಬಾರಿ, ಲಕ್ಷಾಂತರ ಬಾರಿ ಪ್ರಯೋಗ ಆಗುವಂಥದ್ದು, ಹಾಗೆ ಅದು ಸಿದ್ಧ ಆಗಬೇಕು ಅದು ಪ್ರತಿ ಬಾರಿಗೂ ಅಂತ. ಹೇಗೆ ಮಾಡಿರ್ಬೇಕು ಇದನ್ನು ಅಂತ. ಆ ಜನಗಳು, ನಮ್ಮ ಪೂರ್ವಜರು, ಅವ್ರ ಮೇಧೆ ಏನಿದ್ದಿರ್ಬೋದು ಅಂತ ನಮ್ಮ ಕಲ್ಪನೆಗೆ ಮೀರಿರ್ತಕ್ಕಂಥದ್ದು. ಒಂದು ತುಂಬ ಸರಳ ಸೂತ್ರ, ಅದು ತುಂಬ ಸುಲಭ ಇದೆ.
ನೋಡಿ, ಪರಿಹಾರದ ಸಾಧ್ಯಾಸಾಧ್ಯತೆಗಳು ಪ್ರಶ್ನಾಕ್ಷರಗಳ ಒಟ್ಟು ಸಂಖ್ಯೆಯನ್ನು 3ರಿಂದ ಭಾಗಿಸಿದಾಗ ಬರುವ ಶೇಷ 1 ಆದರೆ ಸಾಧ್ಯ, 2 ಅಸಾಧ್ಯ, 3 ಕಷ್ಟ ಸಾಧ್ಯ. ಅಶೋಕ ನೋಡಿ, ದೂತೋಕ್ತ ಅರ್ಣಗಣೆ, ದೂತ ಅಂದರೆ ಪ್ರಶ್ನೆ ಕೇಳೋನು ಅಂತ, ದೂತೋಕ್ತ ಅರ್ಣಗಣೆ, ಅರ್ಣ ಅಂದರೆ ವರ್ಣಗಳು, ಅಕ್ಷರಗಳು, ಅರ್ಣಗಣೆ ಒಟ್ಟು ಸಮೂಹ, ಒಟ್ಟೆಷ್ಟು ಅಕ್ಷರಗಳಿದೆಯೋ ಅಷ್ಟು ಅಂತ. ಅದರಲ್ಲಿ ತ್ರಿಭಿಃಖಲು ಹೃದಯ 3ರಿಂದ ಭಾಗಿಸಿದಾಗ ಶಿಷ್ಟೈಕತಾ ಚೇತ್ 1 ಉಳಿತು ಅಂದರೆ ಗದಹ ಸಾಧ್ಯ. ರೋಗ ಅಂತ ತಗೊಂಡಿದ್ದಾರೆ, ಎಲ್ಲಕ್ಕೂ ಅಪ್ಲೈ ಆಗುತ್ತೆ. ಸಾಧ್ಯ ಆಗತ್ತೆ, ಇದು ಅಂತ ಕೆಲಸ ಆಗತ್ತೆ, ಸುಲಭವಾಗಿ ಆಗತ್ತೆ ಅಂತ, ಏನು ಶ್ರಮ ಬೇಡ ಅಂತ. ನೂನಂ ಅಸಾಧ್ಯ ಏವ ಯುಗಲೆ 2 ಬಂದರೆ ಅಸಾಧ್ಯ ಏವ ಹೆಚ್ಚು ಕಡಿಮೆ, ನೂನಂ ಅಂದರೆ ಹೆಚ್ಚು ಕಡಿಮೆ, ಇದು ಅಸಂಭವ, ಇದು ಆಗೋದಲ್ಲ ಇದು ಅಂತ. ಶಿಷ್ಟೇ ತ್ರಿಕೆ 3 ಉಳಿತು ಅಂದರೆ ದುಶ್ಶಮಃ ಅಂತ. ಆಗ್ಬೋದು, ಆದರೆ ತುಂಬ ಪ್ರಯತ್ನ ಬೇಕಾದೀತು, ಭಾರಿ ಪ್ರಯತ್ನ ಬೇಕಾದೀತು ಅಂತ. ಸೂತ್ರ ಪ್ರಶ್ನೆ ಸಂಗ್ರಹ ಗ್ರಂಥದಲ್ಲಿರೋಂಥದ್ದು, ಇದು ತುಂಬ ಮಾನ್ಯವಾಗಿರುವಂಥ ಗ್ರಂಥವೇ ಇದು. ದೈವಜ್ಞರ ಪ್ರಪಂಚದಲ್ಲಿ ತುಂಬ ಮಾನ್ಯತೆ ಇರತಕ್ಕಂಥ ಗ್ರಂಥವೇ ಇದು. ಪ್ರಯೋಗ ಕೂಡ ಆಗುತ್ತೆ ಇದು ಪ್ರಶ್ನೆಗಳಲ್ಲಿ, ಇದು ಪ್ರಯೋಗ ಕೂಡ ಆಗೋದು ನಾವು ಗಮನಿಸಿದ್ದೇವೆ ಅದನ್ನು ಅಂತ. ಇದು ಬರುತ್ತೆ, ಇದು ಪ್ರಶ್ನೆ ವಾಕ್ಯ ಸರಿ ಇದ್ದರೆ, ಅಂದರೆ ಆ ಪ್ರಶ್ನೆ ವಾಕ್ಯ ಸರಿಯಾಗಿ ಅದು ದಾಖಲಾದರೆ ಅಕ್ಷರ ಸರಿಯಾಗಿ ಸಿಗಬೇಕು, ಅಕ್ಷರ ತಪ್ಪಾಗಬಾರ್ದು, ಅದು ಮುಖ್ಯ, ಅದು ಪಕ್ಕ ಬರುತ್ತೆ ಅದು. ಹಾಗಾಗಿ ಇದು ಸೂತ್ರ. ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಜೀವನದಲ್ಲಿ ಇದನ್ನು ಪ್ರಯೋಗ ಮಾಡೋ ಸಂದರ್ಭ ಬರಲಿ ಬರದೇ ಇರಲಿ, ಅದು ಗ್ರಹಗಳಿಗೆ ಬಿಟ್ಟಿದ್ದು, ದೇವರಿಗೆ ಬಿಟ್ಟಿದ್ದು, ಅದು ಕೊನೆ ಪಕ್ಷ ಒಂದು ಗೌರವ ಅಂತ. ಈ ವಿಜ್ಞಾನದ ಬಗ್ಗೆ ಇದು ಗೊಡ್ಡು ಸಂಪ್ರದಾಯ ಅಲ್ಲ, ಇದರಿಂದ ತುಂಬ ಲಾಜಿಕ್ ಇದೆ, ತುಂಬ ಯುಕ್ತಿಗಳಿದೆ ಇದರಿಂದ. ಇದ್ರ ಬಗ್ಗೆ ಒಂದು ಉಚ್ಚ ಗೌರವ, ಒಂದು ಸದ್ಭಾವನೆ ನಮಗೆ ಬರಬೇಕು ಅಂತ. ನಾವು ಅಂಥ ಮೂರ್ಖರಾಗಬಾರ್ದು. ಎಂಥ ಮೂರ್ಖರು ಅಂದರೆ ಓದದೆ ಹೊಳೆಯೋದು ಅಂತ, ಶಾಸ್ತ್ರವನ್ನು ತಿಳ್ಕೊಳ್ಳದೆ ಅದೇನು ಪ್ರಯೋಜನ ಇಲ್ಲ ಅಂತ ಹೇಳೋದು, ಅದು ಯಾತಕ್ಕೂ ಬರೋದಿಲ್ಲ ಅಂತ ಹೇಳೋದು, ಮೂಢನಂಬಿಕೆ ಅಂತ ಹೇಳೋದು. ಇವನು ಅಪರಾಧಿ ಅಂತ, ಇವನು ಪಾಪಿ ಇವನು ಅಂತ. ಯಾಕೆಂದರೆ ನೋಡೂ ಇಲ್ಲ ಅವನು, ಶಾಸ್ತ್ರದ ಆಳವನ್ನು ಅರಿತಿಲ್ಲ, ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಂಡಿಲ್ಲ, ಪ್ರಯೋಗ ಮಾಡಿಲ್ಲ. ಸುಮ್ಮನೆ ನಮ್ಮ ಮೂಢನಂಬಿಕೆ ಗೊಡ್ಡು ಅಂದ್ರೆ ಅರ್ಥ ಏನದಕ್ಕೆ? ಆ ಮೂಢನಂಬಿಕೆ ಗೊಡ್ಡು ಅಂತ ಕರೆಯೋ ಆ ಧಾಟಿ ಇದೆಯಲ್ಲ, ಅದೇ ಅಂಧಾನುಕರಣೆ ಅಂತ. ಯಾಕೆಂದರೆ ತಿಳಿದು ಮಾಡ್ತಾ ಇಲ್ಲ ಅಂತ. ಶಾಸ್ತ್ರವನ್ನು ತಿಳ್ಕೊಳ್ಬೇಕು, ಶಾಸ್ತ್ರವನ್ನು ಹೊರಗೆ ಹಚ್ಚಬೇಕು, ಜೀವನದಲ್ಲಿ ಪ್ರಯೋಗ ಮಾಡಬೇಕು. ಪ್ರಯೋಗದಲ್ಲಿ ಬಂದ ನಂತರ ಮಾತಾಡಲಿ ಬೇಕಾದ್ರೆ, ಅದ್ರ ಆ ಮಾತು ಬರೋದೇ ಇಲ್ಲ ಅಂತ. ಯಾರು ಈ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಅವರು ಯಾರೂ ಇದ್ರ ಬಗ್ಗೆ ಬೇರೆ ಮಾತಾಡೋದಿಲ್ಲ, ಒಬ್ಬರು ಕೂಡ ಬೇರೆ ಮಾತಾಡೋದಿಲ್ಲ, ಗೌರವ ಕೊಡ್ತಾರೆ ತುಂಬ ಅಂತ. ಯಾಕೆಂದರೆ ಅಂಥ ಅದ್ಭುತವಾಗಿರುವಂಥ ಶಾಸ್ತ್ರ, ಮತ್ತು ಪ್ರಾಕ್ಟಿಕಲ್ ಶಾಸ್ತ್ರ. ಈಗ ಸುಮ್ಮನೆ ಶ್ಲೋಕ ಹೇಳಿದ್ರೆ ಆಯಿತಾ? ಈ ಶ್ಲೋಕ ಪ್ರಯೋಗ ಆಗತ್ತೆ ನೋಡಿ. ಇದು ಶ್ಲೋಕವನ್ನು ಲಕ್ಷಾಂತರ ಜನ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಇತಿಹಾಸದಲ್ಲಿ ಈ ಶ್ಲೋಕವನ್ನು ಕೋಟ್ಯಂತರ ಜನರ ಮೇಲೆ ಪ್ರಯೋಗ ಆಗಿದೆ. ಇದು ಲಕ್ಷಾಂತರ ಜನ ಪ್ರಯೋಗ ಮಾಡಿದ್ದಾರೆ ಇದನ್ನು ಅಂತ. ಎಲ್ಲ ಪೂರ್ತಿ ಸುಳ್ಳಾಗ್ತಾ ಬಂದಿದ್ರೆ ನಂಬ್ತಿದ್ರೆ ಇದನ್ನು, ಈ ಗ್ರಂಥ ತಗೊಳ್ತಾ ಇದ್ರ ಅಂತ. ಈ ಗ್ರಂಥ ಇಷ್ಟು ಶಿರೋಧಾರ್ಯ ಮಾನ್ಯ ಅಂತ ಆಗ್ತಾ ಇತ್ತ ಅಂತ. ತುಂಬ ಅದ್ಭುತವಾಗಿರ್ತಕ್ಕಂಥ ತಪಸ್ಸು, ಸೂಕ್ಷ್ಮ ಜ್ಞಾನ ನೋಡಿ. ಈಗ ನಿನ್ನೆ ನಿಮಗೆ ವರ್ಗಗಳಿಗೆ ಯಾವ ಗ್ರಹಗಳು ಅಂತ ಹೇಳುವಾಗ ಸಾಲಾಗಿ ಹೋಗಿಲ್ಲ ಅವರು. ಆ ರವಿ, ಕವರ್ಗ, ಚಂದ್ರ ಅಂತ ಹೇಳಿಲ್ಲ. ಕ್ರಮವಾಗಿ ಹೋಗೋದಾದ್ರೆ ಕವರ್ಗ ಚಂದ್ರ, ಚವರ್ಗ ಮಂಗಲ, ಹೀಗೆ ಹೋಗ್ಬೋದಾಗಿತ್ತು. ಹಾಗೆಲ್ಲ ಹೋಗಿಲ್ಲ ಅವರು, ಹಿಂದೆ ಮುಂದೆ ಬರುತ್ತೆ. ಯಾಕೆ ಬರುತ್ತೆ ಅಂದರೆ ಆ ಅಕ್ಷರಗಳಿಗೂ ಆ ಗ್ರಹಗಳಿಗೂ ಸಂಬಂಧ ಇದೆ, ಆಧ್ಯಾತ್ಮಿಕವಾದ ಸಂಬಂಧ ಇದೆ. ಅದ್ರ ಮಧ್ಯೆ ಏನೋ ಒಂದು ನೈಸರ್ಗಿಕವಾದ ಲಿಂಕ್ ಇದೆ ಅಂತ, ಆ ಅಕ್ಷರಗಳಿಗೂ ಆ ಗ್ರಹಗಳಿಗೂ ಅಂತ. ಅದನ್ನು ಪತ್ತೆ ಹಚ್ಚಿ ಹೇಳಿರೋಂಥದ್ದು. ಹಾಗಾಗಿ ಆ ಅಕ್ಷರದಿಂದ ಪ್ರಾರಂಭ ಮಾಡಿದರೆ ಈ ಗ್ರಹ ಬರುತ್ತೆ, ಈ ಲಗ್ನ ಬರುತ್ತೆ, ಇದು ಫಲ ಬರುತ್ತೆ ಅಂತ ಹಾಗೆ ಹೇಳಿರೋಂಥದ್ದು ಅಂತ. ಹಾಗಾಗಿ ಅದನ್ನು ತುಂಬ ಗೌರವದಿಂದ ಶಾಸ್ತ್ರವನ್ನು ನೋಡೋಣ. ಇತ್ತೀಚೆಗೆ ನಾವು ರಾಮನ ಜಾತಕದ ಈ ಭಾಗ, ಅಲ್ಲಿ ಬುಧ ಇಲ್ಲ, ರಾಹು ಕೇತು ಇಲ್ಲ, ಮಾಂದಿ ಇಲ್ಲ, ಉಳಿದಷ್ಟೇ ತೊಗೊಂಡು ನೋಡ್ತಾ ಇದ್ದೇವೆ ನಾವು ಅದನ್ನು. ಇದನ್ನು ಪಾಠ ಶುರು ಮಾಡಿದ್ಮೇಲೆ ನೋಡೋಕ್ಕಾಗಿಲ್ಲ, ಅಲ್ಲಿವರೆಗೆ ತುಂಬ ನೋಡ್ತಾ ಇದ್ವು. ಅದ್ಭುತ ಅನಿಸ್ಬಿಡುತ್ತೆ. ಯಾಕೆಂದರೆ ರಾಮಾಯಣದಲ್ಲಿ ಏನು ನಡೀತು, ಈ ಗ್ರಹ ಸ್ಥಿತಿ ಪೂರ್ತಿ ಹೊಂದುವಂಥದ್ದು ಅಂತ, ಸಂಪೂರ್ಣ ಹೊಂದುವಂಥದ್ದು. ನಾವೀಗ ಹೇಳಿದ್ವಲ್ಲ,
ಎಷ್ಟು ಪಕ್ಕ ಅದು ಕೂಡಿ ಬರುತ್ತೆ ಅದು ಅಂತ. ಹಾಗಾಗಿ ಶನಿ ದಶೆ ಯಾವಾಗ ಬಂತು ನೋಡ್ಬೇಕು ನಾವು ಅಂತ ಅಲ್ಲಿ ಅಂತ ಮುಂದಕ್ಕೆ ಅಂತ. ಆಗೇನಾಯಿತು, ಆಂಜನೇಯ ಯಾವಾಗ ಸಿಕ್ಕಿದ ರಾಮನಿಗೆ, ಸೀತೆ ಯಾವಾಗ ಮರಳಿ ಸಿಕ್ಕಿದ್ಲು, ಆ ದುಃಖಗಳು ಯಾವಾಗ ಬಂತು, ಎಲ್ಲವನ್ನು ಕೂಡ ನೀವು ಪೂರ್ತಿ ಮ್ಯಾಚ್ ಮಾಡ್ಬೋದು ಅಂತ ರಾಮಾಯಣ ಮತ್ತು ರಾಮನ ಜಾತಕವನ್ನು ಇರೋ ಅಷ್ಟರಲ್ಲಿಯೇ ಅಂತ. ಹಾಗಾಗಿ ಶಾಸ್ತ್ರದ ಬಗ್ಗೆ ಆಧಾರ ಬೇಕು ಅನ್ನೋದನ್ನು ಈ ಸಮಯದಲ್ಲಿ ಹೇಳಿ, ಇಂದು ಇಲ್ಲಿ ಸೇರಿರ್ತಕ್ಕಂಥ ಭಾನುವಾರ, ಇವತ್ತು ಸೂರ್ಯನ ವಾರ, ಸೂರ್ಯ ಗ್ರಹ ರಾಜ, ಈ ವಿಜ್ಞಾನಕ್ಕೂ ಕೂಡ ಅವನು ಒಂದು ಅಧಿದೈವತ ಇದ್ದ ಹಾಗೆ, ಜ್ಯೋತಿಷದ ವಿಜ್ಞಾನಕ್ಕೂ ಕೂಡ ಒಂದು ಪ್ರವರ್ತಕ ಶಕ್ತಿ ಅದು ಸೂರ್ಯ ಅಂದರೆ. ಅದು ಅವನ ಅನುಗ್ರಹ ಇಲ್ಲದೆ ಈ ಶಾಸ್ತ್ರ ಸಿದ್ಧಿ ಆಗೋದಿಲ್ಲ. ಹಾಗಾಗಿ ಅವನ ವಾರ ಆಗಿದ್ದರಿಂದ ತುಂಬ ವಿಶೇಷ ಆಯಿತು ಎಂಬುದಾಗಿ ಭಾವಿಸಿ ಇಲ್ಲಿ ಸೇರಿದ ಎಲ್ಲರನ್ನೂ ಹರಸಿ, ನಿಮ್ಮ ಜೀವನ ಪ್ರಶ್ನೆ ಆಗದೆ ಹೋಗಲಿ, ನಿಮ್ಮ ಜೀವನ ಉತ್ತರ ಆಗಿರಲಿ. ನಿನ್ನೆ ಹೇಳಿದ್ವು, ನಿಮ್ಮ ಜೀವನ ನಿಮ್ಮ ಪ್ರಶ್ನೆಗಳಿಗೆ ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತ ಇರೋರ ಪ್ರಶ್ನೆಗಳಿಗೆ ಉತ್ತರ ಆಗಿರಲಿ, ಸಮಾಜದ ಪ್ರಶ್ನೆಗಳಿಗೆ ನಿಮ್ಮ ಜೀವನ ಉತ್ತರ ಆಗಿರಲಿ, ಲೋಕದ ಪ್ರಶ್ನೆಗಳಿಗೆ ನಿಮ್ಮ ಬದುಕು ಉತ್ತರ ಆಗಿರಲಿ ಎಂಬುದಾಗಿ ನಿಮ್ಮೆಲ್ಲರನ್ನೂ ಕೂಡ ಹಾರಿಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ